ಶಾಂತಿ. ಬಾಬಾವರು ವಿಶೇಷ ಕಲ್ಪದಲ್ಲಿ ಈ ಸಮಯದಲ್ಲಿ ಏನು ನಡೆಯುತ್ತೆ ಅದು ಬೇರೆ ಯಾವ ಸಮಯದಲ್ಲಿ ನಡೆಯಲ್ಲ ಅಂದಾಗ ಈ ಸಮಯದ ಮಹತ್ವ ಹಾಗೂ ಆ ಕಾರ್ಯ ನಾವು ಹೇಗೆ ಮಾಡಬೇಕು ಅನ್ನೋದನ್ನು ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಿದ್ದಾರೆ. ಈಗ ಏನು ನಡೆಯುತ್ತೆ ಸಂಗಮ ಯುಗದಲ್ಲಿ, ಯಾವ ಕಾರ್ಯ ಹಂಗೆ ನಡೆಯುತ್ತೆ, ಯಾವ್ದು ಬೇರೆ ಯಾವ ಟೈಮಲ್ಲಿನೂ ನಡೆಯಲ್ಲ. ಏನಂತೀರ ಎಲ್ಲರೂ? ಅಟೆನ್ಷನ್ ಪ್ಲೀಸ್. ಎಲ್ಲರೂ ಇದ್ದೀರಲ್ಲ, ಮನೆಯಲ್ಲಿ ಕೂತಿದ್ದೀರೋ ಒತ್ತದಲ್ಲಿ ಬಾಬಾವ್ರ ಮುಂದಿದ್ದೀರೋ ಎಲ್ಲರೂ? ಬಾಬಾ ಕೇಳ್ತಿದ್ದಾರೆ, ಕಲ್ಪದಲ್ಲಿ ಮಹತ್ವಪೂರ್ಣ ಕಾರ್ಯ ಆತ್ಮ ತಾನು ನೆನಪಿನ ಯಾತ್ರೆಯಲ್ಲಿದ್ದು ತನ್ನನ್ನು ಪಾವನ ಮಾಡಿಕೊಳ್ಳೋದು ಮತ್ತು ಇಡೀ ವಿಶ್ವವನ್ನು ಪಾವನ ಮಾಡೋ ಕಾರ್ಯ ಏನಿದೆ ಅದು ಈ ಸಂಗಮ ಯುಗವನ್ನು ಬಿಟ್ಟರೆ ಬೇರೆ ಯಾವ ಟೈಮಲ್ಲಿ ನಡೆಯಲ್ಲ. ಇದು ತುಂಬ ಮುಖ್ಯವಾದ ಮಾತು. ಆತ್ಮಗಳನ್ನು ಜೊತೆಗೆ ಪ್ರಕೃತಿಯನ್ನು ಪಾವನ ಮಾಡೋ ಕಾರ್ಯ ಏನಿದೆ ಬಾಬೋರು ಮಾಡಿಸ್ತಾರೆ ಮತ್ತು ನಮ್ಮಿಂದ, ಬಟ್ ಮಾಡೋದು ಪಾವನ ಮಾಡೋ ಕಾರ್ಯ ಏನಿದೆ ಅದು ಬಾಬೋರೇ ಮಾಡೋದು. ಬಟ್ ನೆನಪಿನ ಯಾತ್ರೆಯಲ್ಲಿರೋ ಕೆಲಸ ಇದೆಯಲ್ಲ, ಸಂಗಮ ಯುಗ ಬಿಟ್ಟರೆ ಬೇರೆ ಯಾವ ಟೈಮಲ್ಲೂ ಮಾಡೋಕ್ಕಾಗಲ್ಲ. ಏಕೆಂದರೆ ಬಾಬೋರ ಪರಿಚಯ ನಮಗೆ ಬೇರೆ ಯಾವ ಟೈಮಲ್ಲಿ ಇರಲ್ಲ. ಅದಕ್ಕೆ ಯೋಗದ ಇಂಪಾರ್ಟೆನ್ಸ್ ಏನಿದೆ, ನೆನಪಿನ ಯಾತ್ರೆಯಲ್ಲಿ ಬೇಗ ಬೇಗ ನಂದಿರೋ ಬರೋ ಲೆಕ್ಕಾಚಾರ ಇದೆಯಲ್ಲ ಅದನ್ನು ಸಮಾಪ್ತಿ ಮಾಡ್ಕೊಂಡು ಸರಿ ಮಾಡ್ಕೋಬೇಕು ಅನ್ನೋ ಅಟೆನ್ಷನ್ ಏನಿದೆ ಇದನ್ನು ಜಾಸ್ತಿ ಕೊಡಬೇಕು. ಇಡೀ ಟೈಮ್ ನೆನಪಿನ ಯಾತ್ರೆಯಲ್ಲಿರಿ ಅಂತಾರೆ. मीठे बच्चे भिन्न भिन्न युक्तियां सामने रख याद की यात्रा पर रहो. इस पुरानी दुनिया को भूल अपने स्वीट होम और नई दुनिया को याद करो. ಮಧುರವಾದಂತಹ ಮಕ್ಕಳೇ, ಭಿನ್ನ ಭಿನ್ನ ಯುಕ್ತಿಯನ್ನು ಮುಂದಿಟ್ಕೊಳ್ತಾ ಯೋಗ ಮಾಡ್ಲಿಕ್ಕೆ ಬಾಬೋರು ಎಷ್ಟು ವೆರೈಟಿ ಯುಕ್ತಿಗಳನ್ನು ಹೇಳಿದಾರಲ್ಲ, ಬಾಬೋರನ್ನು ಅವ್ರ ಹೆಸರಲ್ಲಿ ನೆನಪು ಮಾಡಿ, ಅವ್ರ ಗುಣಗಳು ನೆನಪು ಮಾಡಿ, ಅವ್ರ ರೂಪ ನೋಡಿ ನೆನಪು ಮಾಡಿ, ಅವ್ರ ಸಂಬಂಧಗಳ ಆಧಾರದ ಮೇಲೆ ನೆನಪು ಮಾಡಿ, ಸಂಬಂಧಗಳ ಪ್ರೀತಿ ಪಾಲನೆಯ ಆಧಾರ ಸಹಯೋಗದ ಆಧಾರದ ಮೇಲೆ ನೆನಪು ಮಾಡಿ, ಅವ್ರ ಶಕ್ತಿಗಳ ಆಧಾರದ ಮೇಲೆ ನೆನಪು ಮಾಡಿ, ಅವ್ರ ಕರ್ತವ್ಯದ ಆಧಾರದವು ಇಡೀ ದಿನ ನೀವು ಇದನ್ನು 7-8 ಮಾತು ಬಾಬನ ನಾಮರೂಪ ದೇಶ ಕಾಲ ಕರ್ತವ್ಯಗಳನ್ನು ಡಿವೈಡ್ ಮಾಡ್ಕೊಂಡ್ಬಿಟ್ರೆ ಅರ್ಧ ಗಂಟೆ 10 ನಿಮಿಷ 15 ನಿಮಿಷ ಅಂದ್ರೂ ಇಡೀ ದಿನ ಬರೀ ಬಾಬೂರ್ ನೆನಪಲ್ಲೇನೆ ಇದ್ದೋಗ್ಬಿಡ್ಬೋದು. ಅದು ಸಾಲಲ್ಲ ಟೈಮು. ಯಾಕೆಂದರೆ ಒಂದೊಂದು ಗುಣ ಒಂದೊಂದು ಶಕ್ತಿಯನ್ನು ಬಾಬೂರ್ದೇನು ತಗೊಂಡ್ರೆ ಅವ್ರು ಹೆಂಗೆ ಕೊಡ್ತಿದ್ದಾರೆ, ಹೆಂಗೆ ಕೆಲಸ ಮಾಡ್ತಿದ್ದಾರೆ ಇದರ ಚಿಂತನೆಯಲ್ಲಿ ಇರಬಹುದು. ಬಟ್ ಇದಿರೋಕ್ಕೆ ಬುದ್ಧಿ ಹೊರಗಿನ ಪ್ರಭಾವಗಳಿಂದ ಮುಕ್ತನಾಗಿರಬೇಕು. ಹೊರಗಿನ ಆಕರ್ಷಣೆ ಬಾಹರ್ಮುಖತೆಯ ಪ್ರಭಾವ ನೋಡೋದು ಕೇಳೋದು ಮಾತಾಡೋದು ಇದರಲ್ಲಿ ಯಾರು ವಿತ್ಡ್ರಾ ಮಾಡ್ಕೊಳ್ಳಲ್ಲ, ಆತ್ಮಾಭಿಮಾನಿ ಆಗಕ್ಕಾಗಲ್ಲ, ಅವ್ರಿಗೆ ನೆನಪಿನ ಯಾತ್ರೆಯಲ್ಲಿ ಇರೋಕ್ಕಾಗಲ್ಲ. ಹಳೆಯ ಪ್ರಪಂಚವನ್ನು ಮರೆತು ತನ್ನ ಸ್ವೀಟ್ ಹೋಮ್ ಹೊಸ ಜಗತ್ತನ್ನು ನೆನಪು ಮಾಡಿ ಮಕ್ಕಳೇ ಅಂತಿದ್ದಾರೆ. ಕೌನ್ಸಿ ಆಕ್ಟ್ ಅಥವಾ ಪುರುಷಾರ್ಥ ಅಭಿ ಹಿ ಚಲ್ತಾ ಹೈ ಸಾರೆ ಕಲ್ಪ್ ಮೇ ನಹಿ. ಯಾವ ಒಂದು ಪುರುಷಾರ್ಥ ಅಥವಾ ಕರ್ಮ ಈಗಷ್ಟೇ ನಡೆಯುತ್ತೆ, ಬಿಡಿ ಕಲ್ಪದಲ್ಲಿ ನಡೆಯಲ್ಲ. ದೊಡ್ಡ ಬಾಬೋರ್ ಕಾರ್ಯ ಅಲ್ವಾ ಇದು. याद की यात्रा में रहकर आत्मा को पावन बनाने का पुरुषार्थ सारी दुनिया को पतित से पावन बनाने की एक्ट सारे कल्प में सिर्फ इसी संगम समय पर ही चलता है. ये एक्ट हर कल्प रिपीट होती है. तुम बच्चे इस अनादि अविनाशी ड्रामा के वंडरफुल राज को समझते.
ನೆನಪಿನ ಯಾತ್ರೆಯಲ್ಲಿದ್ದು ತನ್ನ ಆತ್ಮನನ್ನ ಪಾವನ ಮಾಡಿಕೊಳ್ಳೋ ಪುರುಷಾರ್ಥ ಏನಿದೆ, ಇಡೀ ಪ್ರಪಂಚವನ್ನ ಪತಿತರಿಂದ ಪಾವನ ಮಾಡೋ ಪುರುಷಾರ್ಥ ಕಾರ್ಯ ಏನಿದೆ, ಇದನ್ನ ಕಲ್ಪದಲ್ಲಿ ಇದೊಂದು ಸಂಗಮ ಯುಗದಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಅಂದರೆ ಸಮಯದ ಇಂಪಾರ್ಟೆನ್ಸ್ ಎಷ್ಟು, ಅಂಡ್ ನಾವೆಷ್ಟು ಲೇಟಾಗಿ ಬರ್ತೀವಿ. ದಾದಿಗಳ ಥರ ಏನು 84 ವರ್ಷದಿಂದ ಏನು ಜ್ಞಾನದಲ್ಲಿ ಬಂದಿಲ್ಲ. ಇದು ಈ ಕಾರ್ಯ ಕಲ್ಪ ಕಲ್ಪ ರಿಪೀಟ್ ಆಗುತ್ತೆ. ನೀವು ಮಕ್ಕಳು ಈ ಅನಾದಿ ಅವಿನಾಶಿ ಡ್ರಾಮಾದ ವಂಡರ್ಫುಲ್ ಸೀಕ್ರೆಟ್ ಅಂತ ತಿಳ್ಕೊಂಡಿದ್ದೀರಲ್ವಾ. ಸಿ, ಈ ಜಸ್ಟ್ ಬಾಬೂರ್ ಹೇಳೋ ಜ್ಞಾನ ನನ್ನ ತಿಳುವಳಿಕೆಯವರೆಗೆ ಅದು ಅರಿವಾಗಿ ನನಗೆ ಅರ್ಥ ಆಗಿದೆಯಾ, ಇದು ನಾವೆಲ್ಲರೂ ಖಂಡಿತ ಕೇಳ್ಕೊಳ್ಬೇಕು. ಇಲ್ಲಾಂದ್ರೆ ಏನಂದರೆ ನಾವು ಹಂಗೆ ಹೋಗ್ತಾ ಇದ್ರೆ ತುಂಬ ಕಷ್ಟ. ಏಕೆಂದರೆ ನಾವು ಅಂದ್ಕೋತೀವಿ ನಂಗೆಲ್ಲ ಅರ್ಥ ಆಯಿತು ಅಂತ, ಬಟ್ ಯಾವಾಗ ಕರ್ಮದಲ್ಲಿ ಬರಲ್ಲ ಅಂದರೆ ತಿಳ್ಕೊಳ್ಳಿ ಅರ್ಥ ಆಗಲಿಲ್ಲ ಅಂತ. ಸರಿನಾ? ಓಂ ಶಾಂತಿ. रूहानी बाप भाई रूहानी बच्चों को समझाते हैं, इसलिए रूहानी बच्चों को देही अभिमानी या रूहानी अवस्था में निश्चय बुद्धि होकर बैठना है या सुनना है. अंडरलाइन. ಪತಂದಲ್ಲಿ ಕೂತಿದ್ದೀರಾ ಎಲ್ಲರೂ ಆತ್ಮನಾಗಿ. ಆತ್ಮಗಳ ತಂದೆ ಕುಳಿತು ಆತ್ಮರೂಪಿ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ನಾನು ಪರಮಾತ್ಮ ನಿರಾಕಾರ ತಿಳಿಸೋ ಕಾರಣ ನೀವು ಆತ್ಮರೂಪಿ ಮಕ್ಕಳೇನು ಮಾಡಬೇಕು, ದೇಹಿ ಅಭಿಮಾನಿ ಅಥವಾ ಆತ್ಮಿಕ ಸ್ಥಿತಿಯ ನಿಶ್ಚಯ ಬುದ್ಧಿಯಾಗಿ ನನ್ನ ಮುಂದೆ ಕೂತ್ಕೋಬೇಕು. ನಿಶ್ಚಯ ಬುದ್ಧಿ ವಿಜಯಂತಿ ಅಂದ್ರೇನರ್ಥ? ನಾನು ಆತ್ಮ ಸ್ವರೂಪದ ನಿಶ್ಚಯ. ನಿಮ್ಮನ್ನು ನೀವು ಶರೀರದಿಂದ ಆಚೆ ಕಡೆ ತನ್ನ ಪ್ರಕಾಶದ ಆಕಾರದಲ್ಲಿ ನೋಡ್ಕೊಳ್ಳಿ. ಕೂತ್ಕೊಳ್ರಿ ಈಗ ಒಂದು ನಿಮಿಷ. ನಾನು ಆತ್ಮ ಪ್ರಕಾಶದ ಬಿಂದು. ಶರೀರಕ್ಕೆ ನಾನು ನನ್ನ ಪ್ರಕಾಶ ಕೊಟ್ಟು ನಡೆಸ್ತೀನಿ ಅಂದರೆ ನಿಮ್ಮನ್ನು ಆಚೆ ಕಡೆ ನೋಡ್ಕೊಳ್ರಿ. ಪ್ರಕಾಶದ ಆಕಾರದಲ್ಲಿ ನಾನು ನಕ್ಷತ್ರದ ತರಹ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಮಾತು, ತನ್ನಂತಾನ ಸ್ವರೂಪದಲ್ಲಿ ನೋಡ್ಕೊಳ್ಳೋದು. ಸೊ ಅದಕ್ಕೆ ತಂದೆ ಹೇಳ್ತಿರೋದು, ಕೂತ್ರ ಎಲ್ಲರೂ, बाप ने समझाया है आत्मा ही सुनती है इन ऑर्गन्स के द्वारा. ये पक्का याद करते रहो, सदगति और दुर्गति का ये चक्र तो हर एक की बुद्धि में रहना चाहिए. ಆತ್ಮ ನಾನು ಬಿಂದುನೇ, ಕಿವಿಯಿಂದ ಕೇಳ್ತಿದ್ದೀನಿ, ಕಣ್ಣಿಂದ ನೋಡ್ತಿದ್ದೀನಿ. ಆತ್ಮ ನಾನು ಕಾರ್ಯ ಮಾಡ್ತಿದ್ದೀನಿ, ಇದು ಪಕ್ಕಾ ನೆನಪಿರ್ಬೇಕಾಗಿದೆ. ಕರ್ಮ ಯೋಗಿ ಆಗಬೇಕಂದ್ರೆ ನಾನು ಆತ್ಮನಾಗಿ ಎಲ್ಲ ಮಾಡ್ತಿದ್ದೀನಿ ಅನ್ನೋದು ಪರಿಪಕ್ವ ಸ್ಥಿತಿ ಇರಬೇಕಾಗಿದೆ. ಸದ್ಗತಿ ದುರ್ಗತಿಯ ಚಕ್ರ, ಅರ್ಧಕಲ್ಪ ಸದ್ಗತಿ ಅರ್ಧಕಲ್ಪ ದುರ್ಗತಿಯಲ್ಲಿ ಹೆಂಗೆ ಬರ್ತೀವಿ, ಇದು ಸದಾ ಬುದ್ಧಿಯಲ್ಲಿ ಇರಬೇಕು. इसमें ज्ञान और भक्ति सब आ जाते हैं, चलते फिरते बुद्धि में ये याद रहे. ಸಿ ಬಾಬೂರ್ ಬರೀ ಎರಡೆರಡು ಶಬ್ದದಲ್ಲಿ ಇಡೀ ಚಕ್ರದ ಜ್ಞಾನ ಕೊಡ್ತಿದ್ದಾರೆ. ಸದ್ಗತಿ ದುರ್ಗತಿ, ಜ್ಞಾನ ಭಕ್ತಿ, ಎರಡೆರಡು ಶಬ್ದ ನೆನಪಿದ್ರು ಇಡೀ ದಿನ ಬುದ್ಧಿಯಲ್ಲಿ ಜ್ಞಾನ ಚಿಂತನೆಯಲ್ಲಿರುತ್ತೆ. ज्ञान और भक्ति सुख दुख और दिन रात का खेल कैसे चलता है. ಮತ್ತೆ ಇನ್ನೊಂದು ಎಡಿಷನ್ ಮಾಡಿದ್ರು. ಏನೋ ಬಾಬಾ ಹೇಳ್ತಾರೆ, ಜ್ಞಾನ ಅವ್ರ ಭಕ್ತಿ, ದುಃಖ ಅವ್ರ ಸುಖ, ದಿನ ಅವ್ರ ರಾತ್, ದುರ್ಗತಿ ಅವ್ರ ಸದ್ಗತಿ, 4 ವಿಷಯ ಆಯಿತು. ಸರಿನಾ? ಇಡೀ ದಿನ ಚಿಂತನೆ ಮಾಡೋಕ್ಕೆ ಎಷ್ಟು ನೆನ್ಪರ್ತಾ ರಿಪೀಟ್ ಮಾಡ್ರಿ ಅಲ್ಲೇ ಮನೆಯಲ್ಲಿ ಕೂತ್ಕೊಂಡು. ದುರ್ಗತಿ ಸದ್ಗತಿ, ಭಕ್ತಿ ಜ್ಞಾನ, ಸುಖ ದುಃಖ ಅಂದರೆ ಅರ್ಧಕಲ್ಪ ಸುಖ ಅರ್ಧಕಲ್ಪ ದುಃಖ, ಮತ್ತೆ ಅರ್ಧಕಲ್ಪ ದಿನ, ಜ್ಞಾನ ಅಂದರೆ ದಿನ, ಭಕ್ತಿ ಅಂದರೆ ರಾತ್ರಿ. ಇದು ನಾಟಕ ಏನು ನಡೆಯುತ್ತೆ. ಅವ್ರು ಇಸ್ಮೆ ಕ್ಯಾ ಹೈ, ಹಮ್ 84 ಜನ್ಮ ಕಾ ಪಾಠ ಬಜಾತೆ. ಇದರಲ್ಲಿ ನಾವೇನು ಮಾಡ್ತೀವಿ, 84 ಜನ್ಮಗಳ ಪಾರ್ಟ್ ಮಾಡ್ತೀವಿ. बाप को याद है तो बच्चों को भी याद में रहने का पुरुषार्थ कराते हैं, इससे तुम्हारे विक्रम भी विनाश होते हैं और तुम राज्य भी पाते हो. ಇಲ್ಲಿ
ಲಿಂಕ್ ಇಟ್ಕೊಂಡು ಮುರುಳಿ ಕೇಳಿದ್ರೆ ಆನಂದ ಆಗುತ್ತೆ. ಮರ್ತೋದ್ರೆ ಬರ್ಕೊಳ್ರಿ ಅಲ್ಲಿ 4 ಮಾತು, ಎರಡೆರಡು. ಇದರಲ್ಲಿ ಎಲ್ಲ ಇಡೀ ರಿಪೀಟ್ ಆಗ್ಬೇಕು ಇಡೀ ದಿನ. ತಂದೆ ಬಾಪ್ ಕೋ ಯಾದ್ ಹೇ, ಬಚ್ಚೋं को भी ಯಾದ್. ಬಾಬಾ ಹೇಳೋದು ನನಗೆ ನೆನಪಿದೆ, ನಿಮಗೂ ನೆನಪಲ್ಲಿರೋ ಪುರುಷಾರ್ಥ ಮಾಡಬೇಕು, ಅದಕ್ಕೆ ವಿಕರ್ಮ ವಿನಾಶ ಆಗೋದು. ನೆನಪಿಂದನೇ ವಿಕರ್ಮ ವಿನಾಶ ಆಗೋದಷ್ಟೇ ಅಲ್ಲ, ರಾಜ್ಯ ಬಿ ಪಾತೆ ಹೋ, ರಾಜ್ಯ ಭಾಗ್ಯ ತಗೋತೀರ. ಜಾನ್ತೆ ಹೋ ಯೇ ಪುರಾನಿ ದುನಿಯಾ ಕಲಾ ಸೋನಿ ಹೇ, ನಿಮಗೆ ಗೊತ್ತಿದೆ ಈಗ ಈ ಹಳೆ ಪ್ರಪಂಚ ಸಮಾಪ್ತಿಯಾಗೋದಿದೆ. जैसे कोई पुराना मकान होता है और नया बनाते हैं तो अंदर में निश्चय रहता है कि अब क्या करेंगे, नया मकान में जाएंगे. ಈಗ ಯಾರಾದ್ರೂ ಹೊಸ ಮನೆ ಕಟ್ಟಿಸ್ತಿದ್ರೆ ಬುದ್ಧಿಯಲ್ಲಿ ಪಕ್ಕ ಆಗ್ಬಿಡುತ್ತಲ್ಲ, ನಾವಿದು ಮುಗಿದ ತಕ್ಷಣ ಹೊಸ ಮನೆಗೆ ಹೋಗ್ತೀವಿ ಅಂತ. ಸೊ ಹಳೇದು ಮರ್ತೋಗ್ತಾ ಹೋಗುತ್ತೆ. ಹಂಗೆ ಹಳೆ ಪ್ರಪಂಚ ನೀವು ಮರಿತಾ ಹೋಗ್ಬೇಕು, ಸತ್ಯುಗ ಅಷ್ಟೇ ನೆನಪಿರ್ಬೇಕು. फिर मकान बनने में कभी वर्ष 2 लग जाते. जैसे नई दिल्ली में गवर्नमेंट हाउस आदि बनते हैं तो ज़रूर गवर्नमेंट कहेंगे हम ट्रांसफ़र हो, नई दिल्ली में जाएंगे. तुम बच्चे जानते हो ये सारी बेहद की पुरानी दुनिया है, अब जाना है नई दुनिया. बाबा युक्तियाँ बताते हैं, ऐसी ऐसी युक्तियों से बुद्धि को याद की यात्रा में लगाना है. हमको अब घर जाना है, इसलिए स्वीट होम को याद करना है, जिसके लिए मनुष्य माथा मारते रहते. ಈಗ ದಿಲ್ಲಿಯಲ್ಲಿ ಫಸ್ಟ್ ಗೌರ್ಮೆಂಟ್ ಹೌಸ್ ನ್ಯೂ ದಿಲ್ಲಿಯಲ್ಲಾದಾಗ ಎಲ್ಲರಿಗೂ ಇರುತ್ತಲ್ಲ, ನಮ್ದು ಈಗ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ಬಾಬಾ ಹೇಳೋದು ಈಗ ಹಳೆ ಪ್ರಪಂಚ ಒಂದು ಮನೆ ಇದ್ದ ಹಾಗೆ, ನಾನು ಹೊಸ ಮನೆ ಮಾಡ್ತಿದ್ದೀನಿ, ಹೊಸ ಜಗತ್ತು. ಈಗ ಹೋಗೋದಿದೆ ಅಂದರೆ ಇದು ಬಿಟ್ಟು ಹಾಕ್ರಿ, ಅದು ನೆನಪು ಮಾಡ್ರಿ, ಮತ್ತೆ ನೀವೆಲ್ಲರೂ ನನ್ನ ಜೊತೆ ಮನೆಗೆ ಬರಬೇಕು. ಮನೆಗೆ ಬರೋ ಟೈಮು ನಿಮ್ಮ ಪಾರ್ಟ್ ಮುಗೀತು ಅಂದರೆ ನೀವು ಹೆಂಗೆ ಬಂದಿದ್ರೋ ಪಾವನರಾಗಿ ಬರ್ಬೇಕಂದ್ರೆ ನೆನಪಿನ ಯಾತ್ರೆಯಲ್ಲಿ ಇರಬೇಕು. ಅಂದರೆ ಈಗ ನಾನು ಏನೆಲ್ಲ ಹೇಳಿದ್ದೀನಿ ಇದು ನೆನಪಿನ ಯಾತ್ರೆಯಲ್ಲಿರೋ ಯುಕ್ತಿಗಳು. ನಮ್ಮ ತಂದೆ ಬಂದು ಹೊಸ ಜಗತ್ತು ಮಾಡ್ತಿದ್ದಾರೆ, ಹೆಂಗೆ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಏನು ಕೊಡ್ತಿದ್ದಾರೆ, ನಾನು ಅದನ್ನು ತಗೊಳಕ್ಕೆ ಏನು ಮಾಡಬೇಕು, ಪ್ರಶ್ನೆ ಉತ್ತರ ಹಂಗೆ ಮನನ ಚಿಂತನೆ ಮಾಡ್ರಿ, ಸರಿನಾ? ಒಂದು ವ್ಯರ್ಥ ಸಂಕಲ್ಪ ಬರಕ್ ಬಿಡ್ಬೇಡ್ರಿ. ಅಬ್ ಜಾನಾ ಹೇ ನೈ ದುನಿಯಾ, ಪಕ್ಕನಾ ಮನೆಗೆ ಹೋಗ್ತೀವಿ ಅನ್ನೋದು? ಹೊಸ ಮನೆಗೆ ಹೋಗಿನೇ ಹೊಸ ಜಗತ್ತಲ್ಲಿ ಬರಬೇಕು. ये भी मीठे मीठे बच्चों को समझाया है कि ये दुःಖಧಾಮ अब खत्म होना है. ಮನುಷ್ಯರು ಶಾಂತಿಧಾಮಕ್ಕೆ ಹೋಗಕ್ಕೆ ಎಷ್ಟು ತಲೆ ಕೆಡಿಸ್ಕೊಳ್ತಾರೆ. ನಿಮಗೆ ನಾನು ಮುಫತ್ತಲ್ಲಿ ಆಸ್ತಿ ಕೊಡ್ತಿದ್ದೀನಿ, ಮಾರ್ಗ ಹೇಳ್ತಿದ್ದೀನಿ, ಬೆಲೆ ಇಲ್ವಲ್ಲ ನಿಮಗೆ? ಮಧುರವಾದ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಮಕ್ಕಳೇ ದುಃಖಧಾಮ ಹೊರಟೋಗೋದಿದೆ, ಬುದ್ಧಿ ತೆಗಿರಿ, ಇದರಿಂದ ಇದ್ರ ಆಕರ್ಷಣೆ ಬೇಡ. ಶರೀರ ಫಸ್ಟು ಆಪ್ಮುಯೇ ಮರ್ಗೈ ದುನಿಯಾ, ನಿಮ್ಮ ದೇಹ ಹಳೇದು ಕಿತ್ತೋಗಿರೋ ಶರೀರ ಬುದ್ಧಿಯಿಂದ ಕಿತ್ತಾಕ್ರಿ ಅಂತಿದ್ದಾರೆ. हमको भी फिर नई दुनिया में जाना है. बल तुम यहाँ रहे पड़े हो, परंतु ये पुरानी दुनिया पसंद नहीं है ना. ಹಳೆ ಜಗತ್ತು ಇಷ್ಟನ? ಈಗ ಬಾಬಾ ಹೇಳ್ತಾರೆ ಇದೆಲ್ಲ ಸ್ಮಶಾನ ಆಗಿದೆ, ಇದನ್ನೇನು ಪ್ರೀತಿ ಮಾಡ್ತೀರಾ ನೀವು? बल चित्र आगे कोई भी ना रहे ना हो तो भी तुम समझते हो अब पुरानी दुनिया का अंत है. हम अब नई दुनिया में जाएंगे. हम कहाँ जाएंगे? नई दुनिया में जाएंगे. ನಾನೀಗ ಹೊಸ ಜಗತ್ತಿಗೆ ಹೋಗ್ಬೇಕು. ಭಲೆ ನಿಮಗೆ ಸ್ವರ್ಗದ ಚಿತ್ರ ಮುಂದೆ ಇಲ್ಲದೆ ಇರ್ಬೋದು, ಬಟ್ ಬುದ್ಧಿಯಿಂದ ತಿಳ್ಕೊಬೇಕಲ್ಲ, ಇದು ಹೋಗುತ್ತೆ, ಇದೀಗ ಹೋಗುತ್ತೆ ಅಂತ. भक्ति मार्ग में तो कितने ढेर चित्र है, उनकी बेंट में तुम्हारी तो बहुत थोड़े है. तुम्हारे ये ज्ञान मार्ग के चित्र है और वो है भक्ति मार्ग के चित्र पर ही सारी भक्ति होती है. अब तुम्हारे तो है रियल चित्र, इसलिए तुम समझा सकते हो रॉन्ग क्या राइट क्या. बाबा को कहा ही जाता है नॉलेजफुल, तुमको ये नॉलेज है, तुम जानते हो हमने सारी कल्प में कितना जन्म लिया है. ಬಾಬಾ ಹೇಳ್ತಿರೋದು ಭಕ್ತಿ ಮಾರ್ಗದಲ್ಲಂತೂ ಬೇಕಾದಷ್ಟು ಚಿತ್ರಗಳಿದೆ. ಅದರ ಕಂಪ್ಯಾರಿಸನ್ನಲ್ಲಿ ನಮ್ಮ ಹತ್ರ ಇರೋ ಚಿತ್ರ ಎಲ್ಲ ರಿಯಲ್ ಚಿತ್ರಗಳು, ಅವ್ರದ್ದೆಲ್ಲ ಬರೀ ಆರ್ಟಿಫಿಷಿಯಲ್ ಚಿತ್ರ ಅಂತಾರೆ ಬಾಬೂರು. ಏಕೆಂದ್ರೆ ಅವ್ರಿಗೇನು ಗೊತ್ತೇ ಇಲ್ಲಲ್ವಾ.
ನೀವು ಮಕ್ಕಳು ಅದಕ್ಕೇನೆ ರಿಯಲ್ ಚಿತ್ರ ಇಟ್ಕೊಂಡು ಜನಗಳಿಗೆ ರಿಯಲ್ ಆಗಿ ಜ್ಞಾನ ರೈಟ್ ರಾಂಗ್ ಏನು ತಿಳಿಸ್ತಿದ್ದೀರ. ಯಾಕೆ ನಮ್ಮ ರಿಯಲ್ ಚಿತ್ರ? ಯಾಕೆಂದರೆ ಜ್ಞಾನ ಸಾಗರ ತಂದೆ ಬಂದು ಜ್ಞಾನ ಕೊಟ್ಟು ಯಥಾರ್ಥ ಜ್ಞಾನದ ಚಿತ್ರಗಳನ್ನು ಮಾಡಿದ್ದಾರೆ. तुमको ये नॉलेज है, तुम जानते हो हमने सारे कल्प में कितने जन्म लिया है, ये चक्र कैसे फिरता है, तुमको निरंतर बाप की याद और इस नॉलेज में रहना है. ಮೂಲ ಮಾತು ಏನು ಹೇಳ್ತಿದ್ದಾರೆ ಬಾಬೂರು, ಚಕ್ರ ಹೆಂಗೆ ತಿರುಗುತ್ತೆ ಅದು ಗೊತ್ತು, ನಾವು ಈ ಚಕ್ರದಲ್ಲಿ ಎಷ್ಟು ಜನ್ಮ ತಗೊಂಡ್ವಿ ಅದು ನಿಮಗೆ ಗೊತ್ತಿದೆ. ನಿಮಗೆ ನಿರಂತರ ತಂದೆಯ ನೆನಪು ಮತ್ತು ಈ ನಾಲೇಜ್ ಏನಿದೆ अज्ञान ಸ್ವರೂಪದಲ್ಲೇ ಇರಬೇಕು. ನಾಲೇಜ್ ಮೇ ಹಿ ರೇನಾ ಹೇ, ಯಾದ್ ಮೇ ಹಿ ರೇನಾ ಹೇ. ಇವೆರಡು ಬಿಟ್ಟು ಬುದ್ಧಿ ಮೂರನೇದನ್ನ ನೆನಪು ಮಾಡಂಗಿಲ್ಲ. ಅದಕ್ಕೆ ಇಷ್ಟು ತಲೆ ಕೆಡಿಸ್ಕೊಂಡು ಬಾಬು ನಮಗೆ ರಚನೆ ಇಷ್ಟೆಲ್ಲ ಜ್ಞಾನ ಕೊಡ್ತೀನಿ, ಹಳೆ ಜಗತ್ತಿಗೆ ಹೋಗೋ ಕೆಲಸ ಏನು ನಿಮಗೆ? ಏನಿಟ್ಟಿದ್ದೀರ ಅಲ್ಲಿ ಗಂಟು? ಹಳೆಯದೆಲ್ಲ ತಿರ್ಕೊಂಡು ಬುದ್ಧಿ ಬರೋಕ್ಕೆ ಸಂಬಂಧಗಳ ಹಿಂದೆ ಭಟಕ್ತಾ ಹೇ, ಮನ್ ಚಂಚಲ್ ಹೋತಾ ಹೇ ಪುರಾನಿ ಬಾತೋ ಮೈ. ಎರಡನ್ನೂ ಕಟ್ಟಾಕ್ಬೇಕಂದ್ರೆ ಎರಡು ಕೆಲಸ ಕೊಡ್ತಿದ್ದಾರೆ ಬಾಬೂರು. ತೋ ಬಾಪ್ ಕಿ ಬಿ ಯಾದ್ ರೇತಿಯೇನಾ? ಯಾವಾಗ ಇಡೀ ರಚನೆಯ ಜ್ಞಾನ ಕೊಡ್ತೀನಿ ಅಂದರೆ ನಿಮಗೆ ನಾನು ಒಬ್ಬನ ಜ್ಞಾನನೇ ನೆನಪೇ ಇರಬೇಕಲ್ವಾ ಮಕ್ಕಳೇ? ಎಷ್ಟು ಪ್ರೀತಿಯಿಂದ ಹೇಳ್ತಿದ್ದಾರಲ್ವಾ. बाबा ने समझाया है, मैं तुम्हारा बाप हूँ, टीचर हूँ, सद्गुरु हूँ. ನಾನು ಯಾರು ನಿಮಗೆ? ನಾನು ನಿಮ್ಮ ತಂದೆ ಆಗಿದ್ದೀನಿ, ನಾನು ಶಿಕ್ಷಕನಾಗಿದ್ದೀನಿ, ನಾನು ಸದ್ಗುರು ಆಗಿದ್ದೀನಿ. ಅರೆ ಮಕ್ಕಳೇ, ನಾನು ಎಲ್ಲ ಕೊಡಕ್ಕೆ ಬಂದಿದ್ದೀನಿ, ಬರೀ ನೆನಪು ಮಾಡೋಕ್ಕಾಗಲ್ವಾ ನನಗೆ? ಅಷ್ಟೇ ಅಲ್ಲ, तुम सिर्फ ये समझाओ, बाबा कहते हैं तुम मुझे पतित पावन लिबरेटर गाइड कहते हो ना, ಕಹಾಂ ಕ ಗೈಡ್ ಹೇ? ಬೇರೆಯವ್ರಿಗೇನು ಹೇಳ್ರಿ, ನೀವು ಈ ಪರಮಾತ್ಮನನ್ನು ಏನು ಹೇಳ್ತೀರಾ? ಪತಿತ ಪಾವನ, ಲಿಬರೇಟರು, ಗೈಡು ಅಂತಲೂ ಹೇಳ್ತೀರಾ. ಎಲ್ಲಿ ಗೈಡೆನ್ಸ್ ಕೊಡ್ತಿರೋದು? ಶಾಂತಿಧಾಮ್, ಮುಕ್ತಿಧಾಮ್ ಕಾ वहाँ तक बाप ले जाकर छोड़ेंगे. बच्चों को पढ़ाकर सिखलाकर गुलगुल बनाकर घर ले जाए छोड़ेंगे. बाप के सिवाय और कोई ले जा नहीं सकते हैं, बल कोई कितना भी तत्वज्ञानी या ಬ್ರಹ್ಮಜ್ಞಾನಿ हो. ತುಂಬ ಇಂಪಾರ್ಟೆಂಟ್ ಏನು? ನಾನು ನಿಮಗೆ ಶಾಂತಿಧಾಮಕ್ಕೆ ಮನೆಗೆ ಕರ್ಕೊಂಡು ಹೋಗಿ ಬಿಡ್ತೀನಪ್ಪ, ಅಲ್ಲಿಂದ ನೀವೇ ಓಡೋಗ್ತೀರ ಎಲ್ಲ ನಿಮ್ಮ ಪಾರ್ಟ್ ಬಂದಾಗ, ನಾನೇನು ಕಳ್ಸಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ ಬಾಬಾ. ಬಟ್ ಹೆಂಗೆ ಕರ್ಕೊಂಡು ಹೋಗ್ತೀನಿ ಅಂದರೆ, ನಿಮ್ಗೆ ಓದಿಸಿ ಫ್ರೆಶ್ ಹೂಗಳನ್ನು ಮಾಡಿ ಯೋಗ್ಯರನ್ನು ಮಾಡಿ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಬಟ್ ನನ್ನ ವಿನಃ ಬೇರೆ ಯಾರು ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ತತ್ವಜ್ಞಾನಿಗಳು ಬ್ರಹ್ಮ ತತ್ವನೇ ಭಗವಂತ ಅಂತ ಕೂತ್ರಲ್ವಾ, ಲೀನ ಆಗ್ಬಿಡ್ತೀವಿ. ಹೆಂಗೆ ಲೀನ ಆಗೋಕ್ಕಾಗುತ್ತೆ? तुम्हारी बुद्धि में है कि शांति धाम तो हमारा घर है, तत्व में कैसे लीन हो जाएंगे ब्रह्मज्ञानी? बेचारे वो समझते लीन हो जाएंगे. वहाँ जाकर फिर नई दुनिया में हम कलप कैसे हम पहले आएंगे. ಮನೆಗೆ ಹೋಗ್ತೀವಿ, ಮೊದಲು ಜಗತ್ತಲ್ಲಿ ನಾವೇ ಹೊಸ ಜಗತ್ತಲ್ಲಿ ಬರೋದು. वो सब बाद में आने वाले हैं, तुम जानते हो कैसे सब धर्म नंबरवार आते. ಇನ್ನು ಬಾಕಿಯವರೆಲ್ಲ ನಂತರ ಬರ್ತಾರೆ, ನಂಬರ್ವಾರ್ ಧರ್ಮಪಿತರು, ಅವರಿಂದ ಧರ್ಮದ ಆತ್ಮಗಳೆಲ್ಲ ಆಮೇಲೆ ಬರ್ತಾರೆ. सतयुग त्रेता में किसका राज्य है? उनका धर्म शास्त्र क्या है? सूर्यवंशी चंद्रवंशी का तो एक ही शास्त्र है, परंतु वो गीता कोई रियल नहीं है, क्योंकि तुमको जो ज्ञान मिलता है वो तो यहाँ ही खत्म हो जाता है. वहाँ कोई शास्त्र नहीं है. द्वापर से जो धर्म आते हैं उनके शास्त्र कायम है, चल रहे हैं, चलते आ रहे हैं. अब फिर एक धर्म की स्थापना होती है, बाकी सब विनाश हो जाते हैं. ನಂತರ ಬಂದವ್ರದ್ದು ಅವ್ರವ್ರ ಧರ್ಮಶಾಸ್ತ್ರಗಳು ಮಾಡ್ಕೊಳ್ತಾರೆ. ಸತ್ಯ ತ್ರೇತಾಯುಗದಲ್ಲಿ ಯಾವ ಧರ್ಮಶಾಸ್ತ್ರಗಳಿರಲ್ಲ. ಬಟ್ ಆ ಧರ್ಮಗಳು ಯಾವ ಶಾಸ್ತ್ರದ ಮೇಲೆ ಸ್ಥಾಪನೆ ಆಯ್ತಂದ್ರೆ ಗೀತಾ. ಬಾಬಾ ಹೇಳ್ತಾರೆ, ಗೀತೆ ನಾನೀಗ ಹೇಳ್ತಿರೋದು ಕಂಟಿನ್ಯೂ ಆಗಲ್ಲ, ಏಕೆಂದರೆ ವಿನಾಶದಲ್ಲಿ ಜ್ಞಾನ ಪ್ರೈಲೋಪ ಆಗುತ್ತೆ.
ದ್ವಾಪರದಲ್ಲಿ ಬಂದಾಗ ಇವೆಲ್ಲ ಸಿಗುತ್ತಲ್ಲ ಮುರುಳಿಗಳು, ಅದನ್ನ ನೋಡ್ಕೊಂಡು ಪುಸ್ತಕ ಮಾಡ್ತಾರೆ, ಎಲ್ಲ ಅಗಡಂ ಬಗಡಂ ಮಾಡಾಕ್ ಬಿಡ್ತಾರೆ. ಬಾಬನ್ ಬದಲಾಗಿ ಕೃಷ್ಣನ ಹಾಕ್ಬಿಟ್ರದ್ಲಗಡೆ. ಯಾರ್ದು ದೋಷ ಅಲ್ಲ. ಬಾಬಾ ಹೇಳೋದು ಎಲ್ಲರ ಧರ್ಮಶಾಸ್ತ್ರಗಳು ಕಾಯಂ ಆಗಿರುತ್ತೆ. ಭಾರತದ ಸನಾತನ ಧರ್ಮದ ಧರ್ಮಶಾಸ್ತ್ರ ಯಾವುದಂದ್ರೆ ಯಾರಿಗೂ ಗೊತ್ತಿಲ್ಲ. ಎಲ್ಲ ಕತೆ ಪುರಾಣಗಳು ಹೇಳ್ತಾರೆ. ವೇದಗಳಿದೆ, ಉಪನಿಷತ್ತುಗಳಿದೆ, ಗೀತೆ ಇದೆ, ಎಲ್ಲದೂ ಇದೆ, ಎಲ್ಲ ಅಗಡಂ ಬಗಡಮ್ಮೆ. अब एक बाबा ಹೇಳೋದು अब फिर एक धर्म की स्थापना होती है, बाकी सब विनाश होता. ಇದೊಂದೇ ಮಾತೆ ಬಾಬಾ ಬಿಟ್ರೆ ಯಾರು ಹೇಳಕ್ಕಾಗಲ್ಲ. ಮಕ್ಕಳಿಗೆ ಎಷ್ಟು ಧರ್ಮಗಳಿದೆ ಎಲ್ಲದರ ವಿನಾಶ ಆಗುತ್ತೆ, ಒಂದೇ ಸತ್ಧರ್ಮದ ಸ್ಥಾಪನೆ ಆಗುತ್ತೆ. कहते रहते एक राज्य एक धर्म एक भाषा एक मत हो तो एक द्वारा ही स्थापन हो सकता. तुम बच्चों की बुद्धि में सतयुग से लेकर कलयुग अंत का सारा ज्ञान है. बाप कहते हैं अब पावन बनने के लिए पुरुषार्थ करो. तुम बच्चे क्या करो, ನಿಮಗೆ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗಿನ ಜ್ಞಾನ ಗೊತ್ತಿದೆ ಅಂದಮೇಲೆ ನೀವೀಗ ಪಾವನರಾಗೋ ಪುರುಷಾರ್ಥ ಮಾಡಿ. आधा कल्प लगा है तुमको पतित बनने में, वास्तव में ही सारा कल्प ही कहे. ये याद की यात्रा तो तुम अभी सीखते हो, वहाँ ये नहीं है. देवताएं पतित से पावन होने का पुरुषार्थ नहीं करते हैं. वो पहले राजयोग सीख यहाँ से पावन होके जाते हैं ना, उसको कहा जाता है सुखधाम. ತಂದೆ ಹೇಳೋದು ಅರ್ಧ ಕಲ್ಪ ಹಿಡಿತು ಪತಿತರಾಗೋದು. ಆ್ಯಕ್ಚುಲಿ ಇಡೀ ಕಲ್ಪ ಅಂತ ತಿಳ್ಕೊಳ್ಳಿ, ಬಟ್ ಆದರೆ ಅಲ್ಲಿ ಬರೀ ಕಲೆಗಳಷ್ಟೇ ಕಡಿಮೆ ಆಗುತ್ತೆ, ನಾವು ಪತಿತರಾಗಲ್ಲ. ದ್ವಾಪರ ಕಲಿಯುಗದಲ್ಲೇನೆ ಆತ್ಮ ಕಾಮ ವಿಕಾರದ ಕಾರಣ ಪತಿತ ಆಗ್ತಾ ಬರುತ್ತೆ, ದುಃಖದಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಈಗ ನೀವು ಪಾವನರಾಗಲಿಕ್ಕೆ ನೆನಪಿನ ಯಾತ್ರೆಯನ್ನು ಕಲಿತೀರಾ. ಸತ್ಯುಗದಲ್ಲಿ ಪಾವನರಾಗೋ ಪುರುಷಾರ್ಥ ಮಾಡಲ್ಲ. ನೀವಿಲ್ಲಿ ಯೋಗ ಕಲಿತು ಪಾವನರಾಗಿ ಆಮೇಲೆ ಅಲ್ಲಿ ಹೋಗ್ತೀರಾ, ಅಲ್ಲಿ ಪುರುಷಾರ್ಥ ನಡೆಯಲ್ಲ, ಯಾಕೆಂದ್ರೆ ಅದಿರೋದೇ ಸುಖಧಾಮ. तुम जानते हो सारे कल्प में सिर्फ अभी ही हम याद की यात्रा का पुरुषार्थ करते हैं. तो फिर यही पुरुषार्थ अथवा जो एक्ट चलती है पति दुनिया को पावन बनाने के लिए, ये फिर कल्प बाद रिपीट होगा. चक्र तो जरूर लगाएंगे. तुम्हारी बुद्धि में ये सब बातें हैं कि ये नाटक है, सभी ಆತ್ಮಾಯೇ ಪಾತ್ರಧಾರಿ ಹೇ. ಇದು ಇಂಪಾರ್ಟೆಂಟ್, ಪಾರ್ಟ್ದಾರಿ ಅನ್ನೋದು. ಏನೋ ಬಾಬಾ ಹೇಳೋದು, ಈಗೇನು ಕಾರ್ಯ ನಡೆಯುತ್ತಲ್ಲ, ತಾನ ಆತ್ಮ ಪಾವನ ಮಾಡೋದು, ಇಡೀ ಜಗತ್ತಿನ ಆತ್ಮಗಳು ಪಾವನರಾಗೋ ಕಾರ್ಯ ಏನಿದೆ ಅದು ಈಗ ನಡೆಯುತ್ತೆ, ನಂತರ ಕಲ್ಪದ ನಂತರ ರಿಪೀಟ್ ಆಗುತ್ತೆ. ಇವಾಗ ನಿಮ್ಗೆ ಗೊತ್ತಾಯಿತು ಇದು ನಾಟಕದಲ್ಲಿ ಎಲ್ಲ ಆತ್ಮಗಳು ಪಾತ್ರಧಾರಿಗಳು. जिनमें ಅವಿನಾಶಿ ಪಾರ್ಟ್ ಬರಾ ಹುआ है. ಇದನ್ನು ಯಾರು ಹೇಳಲೇ ಇಲ್ಲ. ಆತ್ಮ ಅವಿನಾಶಿ ಅಂದಮೇಲೆ ಆತ್ಮನಲ್ಲಿ ಅವಿನಾಶಿಯಾದ ಪಾರ್ಟ್ ತುಂಬಿದೆ ಅಂತಕ್ಕಂಥದ್ದು ಯಾರು ಹೇಳಿಲ್ಲ, ಬಾಬಾನೇ ಹೇಳ್ತಿರೋದು. जैसे वो ड्रामा चलता रहता है परंतु वो फिल्म घिसकर पुरानी हो जाती है. ये है अविनाशी, ये भी वंडर है. कितनी छोटी आत्मा में सारा पार्ट भरा हुआ है. बाप तुम्हें कितनी गुह्य गुह्य महीन बातें समझाते हैं. अभी कोई भी सुनते हैं तो कहते हैं ये तो बड़ी वंडरफुल बातें समझाते हो. आत्मा क्या है वो अभी समझा है. ಇವೆಲ್ಲ ಗುಹ್ಯವಾದ ಮಾತುಗಳು. ಯಾವುದನ್ನ ಕೂತು ಆಲೋಚನೆ ಮಾಡಬೇಕು. ಯಾಕೆ ಆತ್ಮ ಕಣ್ಣಿಗೆ ಕಾಣಲ್ಲ, ಬುದ್ಧಿಯಿಂದ ಅನುಭವ ಮಾಡ್ತಾ ಅದ್ರ ಆಳದಲ್ಲಿ ಹೋಗ್ಬೇಕು. ಬಾಬಾ ಹೇಳೋದು, ಮಕ್ಕಳೇ ಹೆಂಗೆ ಡ್ರಾಮಾ ನಡೆಯುತ್ತಲ್ಲ, ಫಸ್ಟ್ ಶೋ ಸೆಕೆಂಡ್ ಶೋ ಅವ್ರ ರೀಲ್ಗಳೆಲ್ಲ ಒಂಥರ ಸೌದೋಗ್ಬಿಡುತ್ತೆ. ಬಟ್ ಇಲ್ಲಿ ಆತ್ಮ ಎನರ್ಜಿ ಅಲ್ವಾ, ಅದರದ್ದು ಎನರ್ಜಿ ಕಡಿಮೆ ಜಾಸ್ತಿ ಆಗುತ್ತೆ. ಬಾಬಾ ಹೇಳ್ತಾರೆ, ಬಾಬಾ ಬಂದ ತಕ್ಷಣ ತಿರ್ಗಾ ಎಲ್ಲ ಏನು ಬ್ಯಾಟ್ರಿ ತುಂಬಿಡುತ್ತೆ, ಚಾರ್ಜ್ ಆಗಿಬಿಡುತ್ತೆ. ತಿರ್ಗಾ ಕೂತ್ಕೊಂಡು ಆತ್ಮ ತನ್ನ ಪಾರ್ಟ್ ಮಾಡುತ್ತೆ. ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ, ಆತ್ಮಗೆ ಪಾರ್ಟ್ ಮಾಡ್ತಾನೇ ಇರುತ್ತೆ. ದುಃಖ ಆದಾಗ ಅಯ್ಯೋ ಬೇಡ ಕರ್ಕೊಂಡು ನಡಿಯಪ್ಪ ಅನ್ನತ್ತೆ. ಆ ಕರ್ಕೊಂಡು ಹೋಗಿ ಬಂದರೆ ತಡಿ ತಡಿ ಅಂತಾರೆ. ಏನಂತೀರ ಮನೇಲಿ ಕೂತ್ಕೊಂಡು? ಬೇಗ ಬೇಗ ರೆಡಿ ಆಗ್ರಪ್ಪ, ಎಲ್ಲ ಮರೀರಿ, ಎಲ್ಲ ಪ್ರಪಂಚ ತೆಗೀರಿ ಬುದ್ಧಿಯಿಂದ ಅಂದರೆ ಹೆಂಗೆ ಹೋಗುತ್ತೆ ನೋಡ್ರಿ ಮನಸ್ಸು. ಅದಕ್ಕೆ ಬಾಬಾ ಹೇಳ್ತಿರೋದು, ಮೊದಲೇ ಬಂದಿದ್ರೆ ಇನ್ನೂ ಕೇಳ್ತಿರ್ಲ, ಇಷ್ಟು ದುಃಖ ಇದ್ದು ಕೇಳೋದೇ ಕಷ್ಟ. ಓಡ್ತಾ ಇರುತ್ತೆ ಬುದ್ಧಿ.
ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಇದು ಎಷ್ಟು ವಂಡರ್ ಅಲ್ವಾ ಮಕ್ಕಳೇ, ಅವಿನಾಶಿ ಆತ್ಮನಲ್ಲಿ ಅವಿನಾಶಿ ಪಾರ್ಟ್, ಅದು ಏನು ಇಷ್ಟು ಬಿಂದುವಲ್ಲಿ ಇಷ್ಟು ದೊಡ್ಡ ಪಾರ್ಟು. ಡೈಲಿ ನಾನು ಗುಹ್ಯ ಮಾತುಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ವಂಡರ್ಫುಲ್ ಮಾತುಗಳು ಇವೆಲ್ಲ. ಆತ್ಮ ಏನು ಅನ್ನೋದು ಈಗ ಅರ್ಥ ಆಯ್ತಲ್ವ ಮಕ್ಕಳೇ, ಇದೆಷ್ಟು ದೊಡ್ಡ ವಂಡರ್ಫುಲ್ ಮಾತುಗಳಿವೆಲ್ಲ, ಅದ್ಭುತಗಳಿವೆಲ್ಲ, ಮಿಸ್ಟೀರಿಯಸ್, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ವಿಷಯ, ಬಟ್ ವಾಸ್ತವ ಸತ್ಯವಾದ ವಿಷಯಗಳು. शरीर को तो सब समझते, डॉक्टर लोग तो मनुष्य के हार्ट को भी निकाल कर बाहर रखते फिर डाल देते, परंतु आत्मा का किसको पता ही नहीं है। आत्मा पतित से पावन कैसे बनती है ये भी कोई नहीं जानते। पतित आत्मा, पावन आत्मा, महान आत्मा तो कहते हैं, सब पुकारते भी है, हे पतित पावन आकर मुझे पावन बनाओ. ಇವೆಲ್ಲ ಗುಹ್ಯ ವಿಷಯಗಳಲ್ಲ, ಆತ್ಮ ಕಣ್ಣಿಗೆ ಕಾಣಿಸಲ್ಲ, ಬಿಂದು ಲೈಟು. ಬಟ್ ಅದು ಹೆಂಗೆ ಪತಿತ ಆಗುತ್ತೆ, ಪಾವನ ಆಗುತ್ತೆ. ಪತಿತಾತ್ಮ, ಪಾವನಾತ್ಮ, ಮಹಾನಾತ್ಮ, ಧರ್ಮಾತ್ಮ, ಆತ್ಮಕ್ಕೇನೆ ಟೈಟ್ಲಲ್ಲ. ಪತಿತ ಶರೀರ, ಪತಿತ ಪಾವನ ಶರೀರ ಅಂತ ಯಾರು ಹೇಳಕ್ಕೆ ಹೋಗಲ್ಲ. ಅಥವಾ ಮಹಾನ್ ಶರೀರ ಇದೆಲ್ಲ ಯಾರಾದರೂ ಹೇಳ್ತಾರಲ್ಲ, ಆತ್ಮಕ್ಕೆ ಟೈಟ್ಲು, ಅದರ ಅನುಸಾರ ತಾನೇ ಶರೀರ. ಅದಕ್ಕೆ ಇದು ಹೆಂಗಾಗುತ್ತೆ, ತಿರ್ಗಾ ಪಾವನ ಹೆಂಗಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕರೀತಾರೆ ಪತಿತ ಪಾವನ, ಬಾಬಾ ಬಂದ್ಬಿಡಪ್ಪ. ಬಂದರೆ ಪಾವನ ಹೆಂಗೆ ಮಾಡ್ತಾರೆ ನಮ್ಮನ್ನು ಬಾಬಾ, ಯಾರಿಗೂ ಗೊತ್ತಿಲ್ಲಲ್ಲ. ಇದು ಸೋ ಇಂಪಾರ್ಟೆಂಟು ಬಾಬಾ ಹೇಳ್ತಿರೋದು. परंतु आत्मा कैसे पावन बनेंगे, उसके लिए चाहिए अविनाशी सर्जन. आत्मा पुकारती है उसको जो पुनर्जन्म रहित है. आत्मा को पवित्र बनाने की दवाई सिर्फ उनके पास ही है. तो तुम बच्चों को क्या होना चाहिए, ಇಷ್ಟೆಲ್ಲ ನಮ್ಮ ತಂದೆ ಬಂದು ಮಾಡ್ತಿದ್ದಾರೆ ಅಂದ್ರೆ ಏನಾಗಬೇಕು, तुम बच्चों के खुशी में रोमांच खड़े हो जाना चाहिए कि भगवान पढ़ाते हैं, जरूर तुमको भगवान भगवती बनाएंगे. ನಮ್ಮ ತಂದೆ ನೋಡಿ ಹೆಂಗ್ ಮಾಡ್ತಾರೆ ಅಂತ. ಬಾಬಾ ಹೇಳೋದು ಆತ್ಮ ಪಾವನ ಆಗೋದು ಹೆಂಗೆ, ಪತಿತ ಪಾವನ ಅಂತ ಕರೆದ್ರಿ ಸರಿ. ಸೊ ಅದಕ್ಕೆ ಅವಿನಾಶಿ ಸರ್ಜನ್ ಬೇಕು. ನಿಮ್ಮ ಕಾಯಿಲೆ ಏನು, ಯಾಕೆ ಕಾಯಿಲೆ ಬಿದ್ರಿ ಅನ್ನೋದು ರೀಸನ್ ಗೊತ್ತಾಗಬೇಕಲ್ಲ, ಕಾರಣ. ಸೊ ದಟ್ ಔಷಧಿನೂ ಅವ್ರ ಹತ್ರನೇ ಇದೆ, ಕಾರಣ ಇರೋವ್ರ ಹತ್ರ ಔಷಧಿನೂ ಇರುತ್ತಲ್ಲ. ಅದಕ್ಕೆ ಬಾಬಾ ಹೇಳ್ತಿರೋದು ಆತ್ಮನೇ ಕರೆಯೋದು. ಯಾರನ್ನು ಕರೆದಿದ್ದು, ಪುನರ್ಜನ್ಮ ರಹಿತ ತಂದೆ ಒಬ್ಬರೇನೇ ನಮ್ಮನ್ನು ಕಾಪಾಡೋದು, ಪಾವನ ಮಾಡಿ ಕರ್ಕೊಂಡು ಹೋಗೋದು ಅಂತ ಆತ್ಮಗೆ ಗೊತ್ತು. ಅದಕ್ಕೇನೆ ಬಾಬಾ ಬಂದ್ಬಿಡು ಅಂತ ಕರೆದಿದ್ದು. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಆತ್ಮ ಕೋ ಪವಿತ್ರ ಬನಾನೆ ಕಿ ದವಾಯಿ ಬಿ ಉನ್ಕೆ ಪಾಸ್ ಹಿ. ನನ್ನ ಹತ್ರನೇ ದವಾಯಿ ಇರೋದು, ಔಷಧಿ ಕುಡಿಸ್ತಾ ಇದ್ರೆ ಕುಡಿಬೇಕಲ್ಲ, ವಾಂತಿ ಮಾಡ್ಕೊಂಡ್ರೆ ಏನು ಮಾಡೋದು. ನಾನು ಇಷ್ಟು ಹೇಳಿ ಇಡ್ತೀನಿ, ಈ ಕಡೆಯಿಂದ ಕೇಳ್ಬಿಟ್ಟು ಆ ಕಡೆಯಿಂದ ಬಿಟ್ಬಿಡ್ತಾರೆ. ಅದು ಹೋಗ್ತಾ ಇರುತ್ತೆ ಗಾಳಿಗತ್ಲಗಡೆ. ಕೂತ್ಕೊಂಡ್ರೆ ತಾನೇ ಬುದ್ಧಿಯಲ್ಲಿ, ಔಷಧಿ ಹೊಟ್ಟೆ ಒಳಗಿದ್ರೆ ತಾನೇ, ವಾಂತಿಗಳಾಗ್ಬಿಟ್ರೆ ಕಷ್ಟ ಅಲ್ವಾ. ಹಂಗೆ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ವಾಂತಿ ಪ್ರಶ್ನೆ ಇಲ್ಲ, ಕಿವಿಗೆ ಡೋರ್ ಇಲ್ಲ, ಏನು ಮಾಡೋದು, ಹೊಟ್ಟೋಗ್ತಾ ಇರುತ್ತೆ. ಬುದ್ಧಿ ಪವಿತ್ರ ಶುದ್ಧ ಇಲ್ಲ ಅಂದರೆ ಕೂತ್ಕೊಳ್ಳಲ್ಲ ಪಾಯಿಂಟು. ಅರೇ ಮಕ್ಕಳೇ, ನಿಮಗೆ ಎಷ್ಟು ಖುಷಿಯಲ್ಲಿ ರೋಮಾಂಚನ ಆಗಬೇಕು. ನಮ್ಮ ತಂದೆ ಪರಮಾತ್ಮ ಬಂದು ಓದಿಸ್ತಿದ್ದಾರೆ, ತನ್ನ ತರಹ ಭಗವಾನ್ ಭಗವತಿ ಮಾಡಲಿಕ್ಕೆ. ನಮ್ಮ ತಂದೆ ಪತಿತ ಪಾವನ ಅಷ್ಟೇ ಅಲ್ಲ, ನಾವು ಅವರನ್ನು ಇಷ್ಟೊಂದು ಪ್ರೀತಿ ಮಾಡಿ ಕರೆದ್ವಿ. ಅವ್ರು ಬಂದಿದ್ದಾರೆ ಅಂದರೆ ಅವ್ರ ಪ್ರೀತಿಯಲ್ಲಿ ಸದಾ ಮುಳುಗಿರ್ಬೇಕು ಅನ್ನೋದು ಇರಬೇಕಲ್ವಾ. ಇಂಜಿನಿಯರ್ ಮಾಡ್ತಾರೆ, ಇಂಜಿನಿಯರ್ ಹೋಗಿ ಡಾಕ್ಟರ್ ಮಾಡ್ತಾನೆ ಯಾರಾದರೂ, ಯಾರೇನೋ ಅವ್ರು ಅದನ್ನು ಮಾಡ್ತಾರೆ. ಬಾಬಾ ಹೇಳೋದು, ನಾನು ಭಗವಂತ ಅಂದರೆ ನಿಮ್ಮನ್ನು ಭಗವಾನ್ ಭಗವತಿ ಏನು ಮಾಡ್ತೀನಲ್ವಾ. ಲಕ್ಷ್ಮೀನಾರಾಯಣನಿಗೇನು ಹೇಳ್ತಾರೆ, ಭಕ್ತಿ ಮಾರ್ಗ ಮೇ ಇನ್ ಲಕ್ಷ್ಮೀ ನಾರಾಯಣಕ್ಕೂ ಭಗವಾನ್ ಭಗವತಿ ಕೇತೆ. ದೇವತೆಗಳನ್ನು ಅವ್ರ ಸ್ಥಿತಿ ಹಂಗೆ ಬಾಪ್ ಸಮಾನು. ಅದಕ್ಕೆ ದೇವತಾ ಅನ್ನೋದಕ್ಕಿಂತ ಇನ್ನೊಂದು ಸ್ವಲ್ಪ ಮೇಲೆ ತಗೊಂಡೋದ್ರು ಭಗವಾನ್ ಭಗವತಿ ಅಂತ. तो यथा राजा रानी तथा प्रजा होंगी, आप समान पवित्र भी बनाते हैं, ज्ञान सागर भी बनाते हैं, फिर अपने से भी जास्ती विश्व का मालिक बनाते हैं. पवित्र अपवित्र का कंप्लीट पार्ट तुमको बजाना होता है. ಕೇಳಿ ಬಾಬಾ ಇನ್ನ ಏನು ಹೇಳ್ತಾರೆ ಮಕ್ಕಳೇ,
ಲಕ್ಷ್ಮೀನಾರಾಯಣ ಭಗವಾನ್ ಭಗವತಿ ಅಂದರೆ ಯಥಾ ರಾಜ ರಾಣಿ ತಥಾ ಪ್ರಜಾ, ಎಲ್ಲರನ್ನ ನನ್ನ ತರಹ ಪವಿತ್ರ ಮಾಡ್ತೀನಿ, ನನ್ನ ತರಹ ಮಾಸ್ಟರ್ ಜ್ಞಾನಸಾಗರ ಮಾಡ್ತೀನಿ. ಅಷ್ಟೇ ಅಲ್ಲ, ನನಗಿಂತ ಜಾಸ್ತಿ ನಿಮ್ಮನ್ನು ವಿಶ್ವದ ಮಾಲೀಕರನ್ನು ಮಾಡ್ತೀನಿ, ನಾನು ಆಗದೇ ಇಲ್ವಲ್ಲ. ಎಷ್ಟು ಖುಷಿ ಆಗಬೇಕು ಬಾಬವರು. ಅಯ್ಯೋ ಇವ್ರಿಗೇನು ಮಾಡೋದಂತ ಏನು ಹೇಳಲಿಲ್ಲಲ್ಲ. ತನ್ನ ತರಹ ನನಗಿಂತ ಶ್ರೇಷ್ಠ, ಎಲ್ಲದರಲ್ಲಿ ಡಬಲ್ ಪೂಜ್ಯರು, ಡಬಲ್ ಕಿರೀಟಧಾರಿಗಳು, ಡಬಲ್ ರಾಜ್ಯ, ಎಲ್ಲದರಲ್ಲಿ ಡಬಲ್ ಕೊಡ್ತಾ ಇದ್ದೀನಿ. ಎಷ್ಟು ಖುಷಿ ಪಾರ್ಟ್ ಮಾಡಿ. ಬಟ್ ಕಂಪ್ಲೀಟ್ ಪವಿತ್ರ ಅಪವಿತ್ರತೆಯ ಪಾರ್ಟನ್ನು ನೀವೇ ಮಾಡ್ತೀರಾ. ಆಲ್ರೌಂಡ್ ಪಾತ್ರಧಾರಿಗಳಲ್ವಾ. ತುಮ್ ಜಾನ್ತೆ ಹೋ ಬಾಬಾ ಆಯಾ ಹುआ है फिर से आदि सनातन देवी देवता धर्म स्थापन करने. ಏನಕ್ಕೆ ಬಂದಿರೋದು ಬಾಬಾ? ಪುನಃ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡೋಕ್ಕೆ. ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ ಅಂದರೆ ಏನಾಗ್ಬೇಕು? ನಾವು ದೇವತೆ ಆಗ್ಬೇಕು ತಾನೆ, ಪುರುಷಾರ್ಥ ಮಾಡ್ಬೇಕು ತಾನೆ. ಸೊ ದೆವ್ವದ ಸಂಸ್ಕಾರಗಳಿದೆ, ತೆಗಿಬೇಕು ತಾನೆ. ರಾವಣ ದೆವ್ವ ಅಲ್ವಾ, ಡೆವಿಲ್ ಪ್ರಪಂಚ ಇದು. ಇವೆಲ್ಲ ತೆಗಿಬೇಕಲ್ವಾ, ಡೆವಿಲಿಶ್ ನೇಚರ್ಸ್ ಏನಿದೆ. ಜಿಸ್ಕೆ ಲಿಯೇ ಹಿ ಕೇತೆ ಹಿ ಯೇ ಧರ್ಮ ಪ್ರೈಲೋಪ್ ಹೋ ಗಯಾ. ಅದಕ್ಕೆ ಜನ ಹೇಳೋದು ಧರ್ಮ ಪ್ರೈಲೋಪ ಆಗೋಯ್ತು ಅಂತಂದ್ರೇನು? ದೇವತಾ ಧರ್ಮ ಏನಿತ್ತು, ಹಿಂದೂ ಧರ್ಮ ಸನಾತನ ಧರ್ಮ ಅಂತ ಹೇಳ್ಕೊಳ್ತಾರೆ. ಪಾಪ ಹಿಂದೂ ಧರ್ಮ ಹೆಂಗ್ ಬಂತು? ದೇವತಾ ಧರ್ಮ. ಉನ್ಕಿ ಬಡ್ಕೆ ಜಾಡ್ ಸೆ ಹಿ ಬೇಂಟ್ ಕಿಯೇ ಶಾಸ್ತ್ರೋ शाखाएं तो ढेर निकली है, तू रही नहीं. ये भी कितने धर्मों की शाखाएं निकली है, फाउंडेशन देवता धर्म तो है ही नहीं, प्रलोप है. बाप कहते हैं वो धर्म है, परंतु धर्म का नाम फिरा दिया है. पवित्र होने के कारण अपने को, पवित्र ना होने के कारण अपने को देवता कह न सके. ना हो तब तो बाप आकर रचना रचे. हाँ, जब ये सब नहीं हो तभी बाबा आवे ना रचना रचने लिए. अभी तुम समझते हो हम पवित्र देवताएं थे. ಮೂಲ ಮಾತೇನಂದರೆ, ತನ್ನ ಧರ್ಮವನ್ನು ನಾವು ಮರ್ತೋಗ್ಬಿಟ್ವಿ. ಯಾವುದು ಕಂಪ್ಯಾರಿಸನ್? ಕಲ್ಕಟ್ಟಾದಲ್ಲಿ ಬಾಬಾ ಯಾವಾಗ್ಲೂ ಒಂದು ದೊಡ್ಡ ಆಲದ ಮರ ಇದೆ. ಅದು ಎಷ್ಟು ಶಾಖೆಗಳಾಗ್ಬಿಟ್ಟಿದೆ ಅಂದರೆ ಆ ಕೊಂಬೆಗಳೇ ಕಾಂಡ ಥರ ಆಗಿದೆ. ಒರಿಜಿನಲ್ ಯಾವುದಿದೆ ಅದು ಇಲ್ವೇ ಇಲ್ಲ. ಹಂಗೆ ದೇವತಾ ಧರ್ಮ ಒರಿಜಿನಲ್ ಕಾಂಡ ಏನಿದೆ, ಜಗತ್ತು ಯಾವುದರ ಆಧಾರದ ಮೇಲೆ ಎಲ್ಲ ಬೇರೆ ಶಾಖೆಗಳು ಬಂತು, ಅದಿವತ್ತು ಇಲ್ದಂಗೆ ಆಗೋಯ್ತು. ಬೇರೆದೆಲ್ಲ ನಿಂತ್ಕೊಂಡಿದೆ, ಕಾಣ್ತಿದೆ. ಯಾವುದನ್ನು ಇವರು ಸನಾತನ ಧರ್ಮ ಅಂತಾರೆ ಅದನ್ನು ಮರ್ತೋಗ್ಬಿಟ್ಟಿದ್ದಾರೆ, ಗೊತ್ತೇ ಇಲ್ಲ. ಅಂದರೆ ಹೆಸರೇ ಇಲ್ದಂಗೆ ಮಾಡಾಕ್ಬಿಟ್ರಲ್ಲ. ಬಾಬಾ ಹೇಳ್ತಾರೆ, ಹಂಗೆ ಆದ್ಮೇಲೆ ತಾನೇ ನಾನು ಬಂದು ನಿಮ್ಮನ್ನು ಪಾವನ ದೇವತೆ ಮಾಡಿ ಅದರ ಧರ್ಮದ ರಚನೆ ಮಾಡ್ತೇನೆ. अभी तुम समझते हो हम पवित्र देवताएं थे, अभी पतित बने हैं. हर चीज़ ऐसे होती है, तुम बच्चों को ये भूलना नहीं चाहिए. ಸೃಷ್ಟಿಯ ನಿಯಮ ಪರಿವರ್ತನೆ. ನಾವು ಆತ್ಮಗಳೂ ಪಾವನ ಪವಿತ್ರ ಆತ್ಮಗಳು ಬಂದು ಪತಿತರಾಗ್ತೀವಿ ಅಂದರೆ ದೇವತೆಗಳಿದ್ದವ್ರು ಮನುಷ್ಯರಾಗ್ಬಿಡ್ತೀವಿ. ಹಂಗೆ ಪ್ರತಿಯೊಂದು ವಸ್ತು ಸೃಷ್ಟಿಯಲ್ಲಿ ಪ್ರಕೃತಿನೂ ತಮೋಗುಣಿ ಆಗ್ಬಿಡುತ್ತೆ, ಸತೋಗುಣಿ ಇದ್ದಿದ್ದು. ಇದು ನೀವು ಮರಿಕೂಡ್ದು. ಯಾಕೆ ಮರಿಬಾರ್ದು? ಪ್ರತಿಯೊಂದು ಆತ್ಮ ಏನೇ ಪಾರ್ಟ್ ಮಾಡಿದಾಗ ಎಲ್ಲರ ತಮೋಗುಣಿ ಪಾರ್ಟ್, ಯಾರ್ದು ದೋಷ ಇಲ್ಲ, ಅವ್ರವ್ರು ಪಾರ್ಟ್ ಮಾಡ್ತಿದ್ದಾರೆ. ಏನೇ ಸಂಸ್ಕಾರಗಳಿದ್ರೂ ಇದು ಇಂಪಾರ್ಟೆಂಟ್ ಅಲ್ವಾ. पहली मुख्य मंजिल है बाप को याद करने की, जिससे ही पावन बनना है. बोलते सब ऐसे है हमको पावन बनाओ, ऐसे नहीं कहेंगे हमको राजा रानी बनाओ. ಬಾಬನ್ ನಾವು ಹಂಗೆ ಕರೆದ್ವಾ, ಬಾಬಾ ನಮ್ಮನ್ನು ರಾಜಾ ರಾಣಿ ಮಾಡು ಅಂತ. ಬಾಬಾ ಪತಿತ ಪಾವನ ಬರಪ್ಪ, ಪಾವನ ಮಾಡು, ಮುಕ್ತಿದಾತ, ಮುಕ್ತಿ ಕೊಡು, ಕರ್ಕೊಂಡೋಗು ಅಂತ ಹೇಳಿದ್ದಲ್ಲ. ನಮಗೆ ಗೊತ್ತೇ ಇಲ್ಲ. ಬಾಬಾ ಬಂದು ಬರೀ ನಾವು ಕರೆದಿದ್ದೇನೋ ಅವ್ರು ಕೊಟ್ಟಿದ್ದೇನೋ. ಚಪ್ಪड़ ಬಾಡ್ಕೆ ದೇದಿಯ ಆಕಾಶಕ್ಕೆ ಎಲ್ಲ ತೆಗೆದುಬಿಟ್ಟು ಎಲ್ಲ ಕೊಟ್ಬಿಟ್ರು. ಅಷ್ಟೊಂದು ಪ್ರಾಪ್ತಿ ಮಾಡಿಸ್ತಿದ್ದಾರೆ. ಆದರೆ ಬಾಬಾ ಹೇಳೋದು ಮುಖ್ಯ, ಇದೆಲ್ಲ ಪಡ್ಕೊಳ್ಳೋಕ್ಕೆ ಮುಖ್ಯ ಗುರಿ ಬಾಪ್ ಕಿ ಯಾದ್ ನೈ ಭೂಲ್ನಾ ಚಾಹಿಯೇ. ನನ್ನ ನೆನಪನ್ನು ನೀವು ಮರೆಯಂಗಿಲ್ಲ, ಇದು ದೊಡ್ಡ ಗುರಿ.
ಯಾವುದರಿಂದನೇ ನೀವು ಪಾವನರಾಗ್ತೀರಾ? ಯಾವುದಕ್ಕೆ ನೀವು ನನ್ನನ್ನು ಕರೆದ್ರಿ? ಬಾಬಾ ಬಂದ್ಬಿಡಪ್ಪ ಅಂತ ಆ ರೆಸ್ಪೆಕ್ಟ್ ಇರಬೇಕಲ್ವಾ? ತುಂಬ ಬಚ್ಚೋಂ को तो बहुत ಫಕರ್ ಹೋನಾ चाहिए. ನಿಮಗೆ ಎಷ್ಟೊಂದು ನಶೆ ಇರಬೇಕು. ನಮ್ಮ ತಂದೆ ನಾವು ಕರೆದಿದ್ದಕ್ಕೆ ಬಂದಿದ್ದಾರೆ, ನನಗೋಸ್ಕರ ಬಂದಿದ್ದಾರೆ, ಪರ್ಸನಲ್ ಆಗಿ ಬಂದಿದ್ದಾರೆ, ನನಗೋಸ್ಕರ, ನನಗೊಬ್ಬನಿಗೆ ಓದಿಸ್ತಾರೆ ಅಂತ ತಿಳ್ಕೊಳ್ತೀರಾ ಇಲ್ವಾ? ವೈಯಕ್ತಿಕವಾಗಿ ತಿಳ್ಕೊಳ್ಳಿ. ನಾನೇ ಲಾಡ್ಲಾ ಸ್ಟೂಡೆಂಟ್, ಗಾಡ್ಲಿ ಸ್ಟೂಡೆಂಟ್, ವತನದಲ್ಲಿ ಬಾಬನ ಎದುರುಗಡೆ ಕೂತ್ಕೊಂಡು ನಂಗೊಬ್ಬರಿಗೇ ಓದಿಸ್ತಿದ್ದಾರೆ ಅಂತ ನೋಡ್ರಿ. ಅಷ್ಟು ಅಟೆನ್ಷನ್ ಇಟ್ಟು ಕೇಳ್ರಿ. ನನಗೆ ಓದಿಸ್ತಿ. ಯಾಕೆಂದರೆ ಬಾಬಾ ಹೇಳೋದು ಇಂಡಿವಿಜುವಲಿ ನೀವು ಹಂಗೆ ತಿಳ್ಕೋಬೇಕು. ನಾನು ನಿಮಗೆ ಅಂತ ಬಂದಿದ್ದೀನಿ, ಒಬ್ಬೊಬ್ಬರ ಜೊತೆ ಇದ್ದೀನಿ, ನಾನು ನಿಮಗೆ ಬಂದಿದ್ದೀನಿ. ಸರಿಯಾಗಿ ಓದ್ರಿ, ರೆಸ್ಪೆಕ್ಟ್ ಇರಲಿ, ಸರಿನಾ? तुम जानते हो हम तो भगवान के बच्चे हैं, अभी हमको ज़रूर वर्षा मिलना चाहिए. कलप कलप ये पाठ बजाया है, जाड़ बढ़ता ही जाएगा. बाबा ने चित्रों पर भी समझाया है कि यह है सदगति के चित्र. तुम ओरली भी समझाते हो, चित्रों पर भी समझाते हो. तुम्हारी इन चित्रों में सृष्टि के आदि मध्य अंत का राज आ जाता है. बच्चे जो सर्विस करने वाले हैं, आप समान बनाते जाते. पढ़कर पढ़ाने की कोशिश करनी चाहिए. ಇಂಪಾರ್ಟೆಂಟ್ ವಿಷಯ ಏನು? ಬಾಬಾ ಹೇಳೋದು ಈ ಚಿತ್ರಗಳ ಬಗ್ಗೆ ತಿಳಿಸ್ಕೊಡಿ. ಇವೆಲ್ಲ ಸದ್ಗತಿಯ ಚಿತ್ರಗಳು. ಓರಲಿನೂ ಹೇಳಿ, ಚಿತ್ರಗಳಿದ್ದು ಹೇಳಿ. ಈಗ ಎಲ್ಲಾದ್ರೂ ಹೋದ್ರೆ ಯಾರಾದ್ರೂ ಬಂದ್ರೆ ಅವಾಗ ಚಿತ್ರ ಎತ್ಕೊಂಡು ಬನ್ನಿ ಅಂತ ಹೇಳಕ್ಕಾಗತ್ತಾ? ಓರಲ್ಲಿ ಹೇಳ್ರಿ. ಈಗಂತೂ ಪಾಕೆಟ್ ಕ್ಯಾಲೆಂಡರ್ ಬಂದ್ಬಿಡ್ತು. ಈ ಚಿತ್ರಗಳಲ್ಲಿ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ಮಕ್ಕಳೇ, ನೀವು ಸರ್ವೀಸ್ ಮಾಡ್ತಿರಲ್ಲ, ಅನೇಕರನ್ನ ತನ್ನ ಸಮಾನ ಮಾಡ್ಕೊಳ್ಳಿ. ಓದಿ ಓದಿಸೋ ಕೋಶಿಶ್ ಕರ್ನಾ चाहिए. ಪಡ್ಕೆ ಪಡಾನೆ ಕಾ ಕೋಶಿಶ್ ಕರ್ನಿ चाहिए. ಏನು ಹೇಳ್ತಾರೆ ಬಾಬಾ? ಜಿತ್ನಾ ಜಾಸ್ತಿ ಪಡೆಂಗೆ ಉತ್ನಾ ऊंच पद पाएंगे. बाप कहते हैं मैं तदबीर तो कराता हूँ परंतु तकदीर भी होना. ನಾನೆಷ್ಟು ಪುರುಷಾರ್ಥ ಮಾಡಿಸ್ತಿದ್ದೀನಿ. ಚೆನ್ನಾಗಿ ಓದಿ ಓದಿಸ್ಬೇಕಲ್ವಾ? ಅವಾಗಲೇ ಶ್ರೇಷ್ಠ ಪದವಿ ತಾನೆ. ಆದರೆ ನಾನು ಇಷ್ಟೆಲ್ಲ ಪುರುಷಾರ್ಥ ಮಾಡಿದ್ರೆ ಅದೃಷ್ಟ ಇರಬೇಕಲ್ವಾ? ಹರೇಕ ಡ್ರಾಮಾ ಅನುಸಾರ ಪುರುಷಾರ್ಥ ಕರಾತೆ रहते. ड्रामा का राज भी बाप ने समझाया है. बाप भी है, बाप टीचर भी है. साथ ले जाने वाला कौन है? सच्चा सतगुरु है. ನಮ್ಮ ತಂದೆ ಡ್ರಾಮಾದ ಎಲ್ಲ ರಹಸ್ಯ ತಿಳಿಸಿದ್ದಾರೆ. ತಂದೆನೂ ಹೌದು, ಶಿಕ್ಷಕ ಸದ್ಗುರು, ಜೊತೆ ಕರ್ಕೊಂಡು ಹೋಗೋ ಸದ್ಗುರು ಹೌದು, ಸತ್ಯ ಸದ್ಗುರು. और वो है बाप अकाल मूरत. ತಂದೆ अकाल मूरत महाकाल. अकाल का ये तख्त है ना जिससे ये पाठ बजाते हैं. तो बाप को भी पाठ बजाने, सदगति करने के लिए तख्त चाहिए. बाप कहते हैं मुझे साधारण तन में ही आना है. बब का या टाट कुछ भी नहीं रख सकता हूँ. वो गुरुओं के फॉलोअर्स लोग तो गुरु के लिए सोने का सिंहासन, महल आदि बनाते. तुम क्या बनाएंगे? तुम बच्चे भी हो ना, स्टूडेंट भी हो ना, तो तुम उनके लिए क्या करेंगे? कहाँ बनाएंगे? ये तो साधारण है. ಬಾಬಕ ಇಲ್ವೇ ಇಲ್ಲ. ನಾನು ಎಷ್ಟು ಸಾಧಾರಣತನದಲ್ಲಿ ಬರ್ತೀನಿ. ನನಗೂ ಸಿಂಹಾಸನ ಬೇಕು. ನೀವು ಆತ್ಮಗಳು ನಿಮ್ಮ ಅಕಾಲ ಸಿಂಹಾಸನದಲ್ಲಿ ಕೂತ್ಕೊಂಡು ಪಾಠ ಮಾಡ್ತೀರಾ. ನನಗೆ ಬ್ರಹ್ಮನ ಸಾಧಾರಣ ಸಿಂಹಾಸನ. ಗುರುಗಳಿಗೆ ನೋಡಿ ಚಿನ್ನದ ಸಿಂಹಾಸನ, ಬೆಳ್ಳಿದೇನೇನೋ ಮಾಡಿಸ್ತಾರೆ. ಅವ್ರು ಏನೋ ಶೋ ಆಗಿ ಕೂತ್ಕೋತಾರೆ, ಟಾಟ್ ಶೋ ಮಾಡ್ಕೊಂಡು. ನಾನೆಲ್ಲ ಸಾಧಾರಣವಾಗಿದ್ದೀನಿ. ನೀವು ಏನು ಮಾಡ್ತೀರಾ ಮಕ್ಕಳೇ ನನಗೆ ಅಂತಾರೆ ಬಾಬಾ ಅವರು. ಎಲ್ಲಿ ಮಾಡ್ತೀರಾ ಸಿಂಹಾಸನನ? ಬಾಬಾ ಬಿಂದು ಕೂತ್ಕೊಳ್ಳೋದು ಹೆಂಗೆ? ಅದಕ್ಕೇನೇನು ಯಾವ ಸಿಂಹಾಸನ ಇಲ್ಲ, ಸಾಧಾರಣ. ಬಾಬಾ ಸ್ಯಾಂಪಲ್ ಎಲ್ಲ ನಿರಹಂಕಾರಿ. ಅವ್ರು ಏನು ಕೊಟ್ರು ತಗೊಳ್ಳಲ್ಲ. ಹಂಗೆ बच्चों को ये भी समझाते रहते हैं वेश्याओं की सर्विस करो, गरीबों का भी उद्धार करना है. बच्चे कोशिश भी करते हैं, बनारस में भी गए हैं. उन्हें तो तुमने उठाया तो कहेंगे ये वाह बीकेस की कमाल है. वेश्याओं को भी तो ज्ञान देती है, उनको भी समझाना है. अभी तुम ये धंधा छोड़ शिवालय के मालिक बनो. ये नॉलेज सीखकर फिर सिखलाओ. वेश्या भी फिर औरों को सिखला सकती है. सीख कर होशियार हो जाएंगे तो फिर अपने ऑफिसर्स को भी समझाएंगे. हाल में चित्र आदि रख बैठ कर समझाओ.
तो सब कहेंगे वाह वैश्याओं को शिवालय वासी बनाने के लिए बीकेस निमित्त बनती है। बच्चों को सर्विस के भी ख्यालात चलनी चाहिए, तुम्हारे ऊपर बहुत रिस्पॉन्सिबिलिटी है। अहिल्याएं, कुब्जाएं, बिलनियाएं, गणिकाएं, इन सब का उद्धार करना है। ಗುರುओं का ಸಾಧುओं का भी ಉದ್ಧಾರ करना है। ಸರ್ವೀಸ್ ಜವಾಬ್ದಾರಿ ಎಷ್ಟು ದೊಡ್ಡದಾಗಿ ಕೊಡ್ತಿದ್ದಾರೆ ನೋಡಿ ಬಾಬಾ. ಮಕ್ಕಳೇ ವೇಶ್ಯರ ಸರ್ವೀಸ್ ಮಾಡಿ, ಬಡ ಮಕ್ಕಳ ಸರ್ವೀಸ್ ಮಾಡಿ, ಅವ್ರ ಹತ್ರ ಹೋಗಿ ಎಲ್ಲ ನೀವು ಸೇವೆ ಮಾಡಿದ್ರೆ ನೀವು ಎಲ್ಲ ಜನ ಗೌರ್ಮೆಂಟು ಹೇಳುತ್ತೆ ವಾಹ್ ಬಿ ಕೇಸ್ ಎಲ್ಲವ್ರನ್ನೆಲ್ಲ ವೇಶ್ಯರಿಗೂ ಜ್ಞಾನ ಕೊಟ್ಟು ಉದ್ಧಾರ ಮಾಡ್ತಿದ್ದೀನಿ ಅಂದರೆ ಅವ್ರಿಗೆ ಹೇಳಿ ನೀವು ಇದೆಲ್ಲ ವ್ಯವಹಾರ ಬಿಡ್ರಿ, ನೀವು ಶಿವಾಲಯಕ್ಕೆ ಕರ್ಕೊಂಡು ಹೋಗಿ ಬಾಬಾ ಬಂದಿದ್ದಾರೆ ಅನ್ನೋದು ಹೇಳಿದ್ರೆ ಒಬ್ರಿಬ್ರು ಜ್ಞಾನಕ್ಕೆ ಬಂದ್ಬಿಟ್ರು ಅವ್ರಿನ್ನ ಅನೇಕರಿಗೆ ಜ್ಞಾನ ಹೇಳ್ಬಿಟ್ಟು ಅವ್ರ ಆಫೀಸರ್ಸ್ಗೂ ಹೇಳಿ ಎಲ್ಲರನ್ನ ಪರಿವರ್ತನೆ ಮಾಡ್ತೀರಾ. ಅಂದರೆ ವಿಶ್ವ ಕಲ್ಯಾಣ ಮಾಡೋದ್ರಲ್ಲಿ ಯಾರನ್ನೂ ಬಿಡಂಗಿಲ್ಲ. ಅಹಿಲ್ಯರು, ಕುಬ್ಜೆಯರು, ಗಣಿಕೆಯರು ಎಲ್ಲರನ್ನೂ ಮಾಡೋದಲ್ಲದೆ ಸಾಧು ಸಂತರ ಎಲ್ಲರ ಉದ್ಧಾರ ಮಾಡಬೇಕಾಗಿದೆ. ಪರಮಾತ್ಮ ಬಂದಿರೋದೇ ಅದಕ್ಕೆ ಅಲ್ವಾ. ये तो समझते हो ना साधुओं का उद्धार तो होगा पिछाड़ी में. ಈಗ ಅಭಿಮಾನದಲ್ಲೆಲ್ಲ ಸಿಂಹಾಸನ ಇಟ್ಕೊಂಡು ಕೂತಿದಾರಲ್ಲ ಇವರೆಲ್ಲ ಅಂತ್ಯದಲ್ಲಿ ಈಗೆಲ್ಲ ಅಂತ್ಯ ಬಂದ್ಬಿಡ್ತು. अभी वो तुम्हारे बन जाए तो भक्ति मार्गी सारा खत्म हो जाए, रेवोल्यूशन हो जाए, सन्यासी लोग ही अपने आश्रम छोड़ दे, बस हमने हार खाई. ये पिछाड़ी में होगा, बाबा डायरेक्शन देते रहते ऐसे ऐसे करो. बाबा तो कहाँ बाहर नहीं जा सकते, बाप कहेंगे बच्चों से जाकर सीखो. ತಂದೆ ಹೇಳೋದು ರೆವಲ್ಯೂಷನ್ ಕ್ರಾಂತಿ ಆಗ್ಬಿಡುತ್ತೆ, ಎಲ್ಲ ಭಕ್ತಿ ಮಾರ್ಗನೇ ಖತಮ್ ಆಗ್ಬಿಡುತ್ತೆ. ಈ ಗುರುಗಳು ಯಾವಾಗ ತಿಳ್ಕೊಳ್ತಾರೆ ನಾವೆಲ್ಲ ಸೋತೋಗ್ಬಿಟ್ವಿ ಅಂದಾಗ ಇವ್ರ ಮಠಗಳನ್ನೇ ಬಿಟ್ಬಿಡ್ತಾರೆ. ಓ ಬಾಬಾ ಬಂದ್ಬಿಟ್ಟಿದ್ದಾರೆ ನಮ್ಮನ್ನೆಲ್ಲ ಉದ್ಧಾರ ಮಾಡೋಕ್ಕೆ ಅಂತೇಳಿ. ಬಟ್ ಇದು ಅಂತ್ಯದಲ್ಲಾಗುತ್ತೆ ಮಕ್ಕಳೇ. ಆದರೆ ನಾನು ನಿಮಗೆಲ್ಲ ಡೈರೆಕ್ಷನ್ ಕೊಡ್ತೀನಿ ಈ ಥರ ಮಕ್ಕಳೇ ಮಾಡಿ ಅಂತ. ಬಟ್ ನಾನು ಏನು ಹೇಳ್ತೀನಿ ಈಗ ಅವ್ರಿಗೆಲ್ಲ ಸಾಕ್ಷಾತ್ಕಾರ ಆದರೂ ಹೋಗ್ರಪ್ಪ ನನ್ನ ಮಕ್ಕಳ ಹತ್ರ ತಿಳ್ಕೊಳ್ರಿ ಜ್ಞಾನನ ಅಂತಾರೆ ಬಾಬೂರು. ನಾನಂತೂ ಹೊರ್ಗೆ ಹೋಗೋಕ್ಕಾಗಲ್ಲಲ್ಲ. बाप कहेंगे बच्चों से जाकर सीखो, समझाने की युक्तियाँ तो सब बच्चों को बताते रहते, ऐसा कार्य करके दिखाओ जो मनुष्य के मुख से वावा निकले. ಈ ಥರ ಕಾರ್ಯ ಮಾಡಿ ತೋರಿಸಿ ಮನುಷ್ಯರ ಮುಖದಿಂದ ವಾವಾ ಅಂತ. ಅಂದರೆ ಎಷ್ಟು ಡೈಲಿ ಯುಕ್ತಿಗಳು ಹೇಳ್ತಾರಲ್ಲ ಜ್ಞಾನನ ನಮಗೆ ಹಿಂಗೆ ತಿಳಿಸಿ ಹಿಂಗೆ ಮಾಡಿ ಅಂತ. ಗಾಯನೇನ ಶಕ್ತಿಯೋ ಮೇ ज्ञान के बाण भगवान ने भरे थे, यह है ज्ञान के बाण. ಶಕ್ತಿಯರಿಗೆ ಶಿವಶಕ್ತಿಯರಿಗೆ ಅಸ್ತ್ರಶಸ್ತ್ರ ಶಿವನಿಂದ ಸಿಕ್ತು ಅಂತ ಅದೇನು ಸ್ಥೂಲವಾಗಿ ಕೊಟ್ರ? ಜ್ಞಾನದ ಬಾಣಗಳು ಶಸ್ತ್ರಗಳು ಕೊಟ್ರು. ತುಮ್ ಜಾನ್ತೆ ಹೋ ಯೇ ಬಾಣ ತುಮಕೋ ಇಸ್ ದುನಿಯಾ ಸೆ ಉಸ್ ದುನಿಯಾ ಮೇ ಲೇ ಜಾತೆ ಹೈ, तो तुम बच्चों को बहुत विशाल बुद्धि बनना है. एक जगह भी तुम्हारा नाम हुआ, गवर्नमेंट को मालूम पड़ा तो फिर बहुत प्रभाव निकलेगा. एक जगह से ही कोई अच्छे 5-7 ऑफिसर्स निकले तो वो अखबारों में डालने लग पड़ेंगे. कहेंगे ये बीके वैश्याओं से भी ये धंधा चुड़ा शिवालय के मालिक बनाते हैं, बहुत वावा निकलेंगे, धन आदि सब वो ले आएंगे. तुम धन क्या करेंगे? तुम बड़े बड़े सेंटर्स खोलेंगे, पैसे से चित्र आदि बनाने होते हैं, मनुष्य देखकर बड़ा वंडर खाएंगे. ತಂದೆ ಹೇಳೋದು ನಿಮ್ಮಲ್ಲಿ ಏನು ಜ್ಞಾನದ ಬಾಣಗಳಿದೆಯಲ್ಲ ಅದೇನು ಮಾಡುತ್ತೆ, ನಿಮ್ಮನ್ನು ಎಳೆ ಜಗತ್ತಿಂದ ನೋಡಿ ಆ ಹೊಸ ಜಗತ್ತಿಗೆ ತಗೊಂಡೋಗುತ್ತೆ. ಆದರೆ ನೀವು ಮಕ್ಕಳು ಬಹಳ ವಿಶಾಲ ಬುದ್ಧಿಯವರಾಗಬೇಕು. ಒಂದು ಜಾಗದಲ್ಲಿ ನೀವು ಸೇವೆ ಮಾಡಿ ಗೌರ್ಮೆಂಟ್ ಬುದ್ಧಿಯಲ್ಲಿ ಬಂದ್ಬಿಡ್ತು. ಬಿ ಕೇಸು ವೇಶ್ಯರನ್ನು ಬಿಡಿಸಿ ಶಿವಾಲಯಕ್ಕೆ ಲಾಯಕ್ ಮಾಡ್ತಿದ್ದಾರೆ. 7-8 ಗೌರ್ಮೆಂಟ್ ಆಫೀಸರ್ಸ್ ಸರಿಯಾಗಿ ತಿಳ್ಕೊಂಡು ಬಂದ್ಬಿಟ್ರು, ಅವರೇನೆ ಪೇಪರ್ಸಲ್ಲಿ ಹಾಕ್ತಾರೆ ಇವರು ಇಷ್ಟು ದೊಡ್ಡ ಕಾರ್ಯ ಮಾಡ್ತಿದ್ದಾರೆ. ಬೇಕಾದಷ್ಟು ಧನನೂ ಬರುತ್ತೆ ಮಕ್ಕಳೇ. ಧನ ಇಟ್ಕೊಂಡು ಏನು ಮಾಡ್ತೀರಾ? ದೊಡ್ಡ ದೊಡ್ಡ ಸೆಂಟ್ರ್ ತೆಗಿತೀರಾ, ಚಿತ್ರಗಳು ದೊಡ್ಡ ದೊಡ್ಡ ಮಾಡ್ತೀರಾ. ಅದು ನಮಗೇನು ಪರ್ಸನಲಿ ಬೇಕಾಗಿಲ್ಲಲ್ಲ, ಏನು ಬಂತು ಅದರಲ್ಲಿ ದೊಡ್ಡ ದೊಡ್ಡ ಚಿತ್ರಗಳಾಕಿ ಬಾಬನ್ ಶೋ ಮಾಡಬೇಕು. ಅದಕ್ಕೇನು ಹೇಳ್ತಾರೆ ಬಾಬಾ? कहेंगे पहले पहले तो तुमको प्राइज देनी चाहिए, गवर्नमेंट हाउस में भी तुम्हारे चित्र ले जाएंगे, इन पर बहुत आशिक होंगे. ಆ ಟೈಮ್ ಬರಬೇಕೀಗ. ಗೌರ್ಮೆಂಟ್ ಹೌಸಲ್ಲಿನೂ ನಿಮ್ಮ ಚಿತ್ರಗಳು ತೊಗೊಂಡೋಗಿ ಹಾಕ್ತಾರೆ ಮಕ್ಕಳೇ. ಅವರು ಬಾಬನಿಗೆ ಬಲಿಹಾರಿ ಆಗ್ಬಿಡ್ತಾರೆ. ಅವ್ರು ಅಂದ್ಕೋತಾರೆ ಬಿ ಕೆ ಸಿಗೆ ಪ್ರೈಸ್ ಕೊಡ್ಬೇಕು ಫಸ್ಟ್ ಅಂತ.
ದಿಲ್ ಮೇ ಚಾಹನಾ ಹೋನಾ ಚಹಿಯೆ ಮನುಷ್ಯ ಕೋ ದೇವತಾ ಕೈಸೆ ಬನಾಯೆ. ಇದೆಲ್ಲ ರೆವಲ್ಯೂಷನ್ ಕ್ರಾಂತಿ ಯಾವಾಗುತ್ತೆ ಅಂದರೆ ಯಾವಾಗ ಸಂಘಟಿತ ರೂಪದಲ್ಲಿ ಬಾಬೋರ್ ಮಕ್ಕಳಲ್ಲಿ BKSಲ್ಲಿ ಸಂಪೂರ್ಣವಾದ ಪರಿವರ್ತನೆ, ಕರ್ಮಾತೀತ ಸ್ಥಿತಿಗೆ ಸಂಪನ್ನ ಸ್ಥಿತಿಯನ್ನು ಪ್ರತಿಯೊಂದು BKಯನ್ನು ನೋಡಿ ಅವರಿಗೆ ದೇವತಾ ರೂಪದ ಇವರು ಮನುಷ್ಯರ ಥರ ಇಲ್ಲ, ಸಾಧಾರಣರಲ್ಲ, ಇವರು ದೇವತೆಗಳು ಅನ್ನೋದು ಯಾವಾಗ ಅವ್ರ ಮನಸ್ಸಿಗೆ ಬರುತ್ತೆ ಅಲ್ಲಿ ನೋಡಿ ಕ್ರಾಂತಿ ಆಗುತ್ತೆ, ಆಧ್ಯಾತ್ಮಿಕ ಕ್ರಾಂತಿ ಆಗುತ್ತೆ. ಯಾರು ಇವ್ರನ್ನ ಹಿಂಗೆ ಮಾಡ್ತಿರೋದು ಅಂತ ಟ್ರೇಸ್ ದೇಹಾಭಿಮಾನ, ಅಶುದ್ಧತೆ, ಅಪವಿತ್ರತೆ ಇರ್ಕೂಡ್ದು. ಆತ್ಮೇ ಮಾರ್ಗೈದೋನೆ ಆತ್ಮ ಸ್ವರೂಪದಲ್ಲಿರೋದು ನ್ಯಾಚುರಲ್ ಆಗಿಬಿಡ್ಬೇಕು. ಅದಕ್ಕೆ ಬಾಬಾ ಹೇಳ್ತಿರೋದು ಇದು ತುಂಬ ದೊಡ್ಡ ಮಾತು. ಯಾವಾಗಲೂ ನಿಮಗೆ ಹೃದಯದಲ್ಲಿ ವಿಚಾರ ನಡಿಬೇಕು, ಮನುಷ್ಯರನ್ನ ದೇವತೆ ಹೆಂಗೆ ಮಾಡೋದು. बाबा ने बताया है हमारा अपना घर गाट मित्र संबंधी आदि कुछ भी नहीं है, हमको क्या याद पड़ेगा सिवाय बाप के और तुम बच्चों के कुछ नहीं है, सब कुछ एक्सचेंज कर दिया, बाकी बुद्धि कहाँ जाएंगे. बाबा को रत दे दिया है, जैसे तुम वैसे हम पढ़ रहे हैं, सिर्फ रत बाबा को लोन पर दिया है. ಬಾಬಾ ಬ್ರಹ್ಮ ಬಾಬಾ ಏನು ಹೇಳ್ತಿದ್ದಾರೆ ನೋಡಿ, ನನಗೇನಿದೆ ಮನೆ ಮಠ ಮಿತ್ರ ಸಂಬಂಧಿ ಯಾರಿಲ್ಲ, ಏನಿತ್ತೋ ಅದನ್ನೆಲ್ಲ ಬಾಬನ ಹತ್ರ ಎಕ್ಸ್ಚೇಂಜ್ ಮಾಡಿದ್ದಾಯಿತು, ಇನ್ನು ಬಾಕಿ ಶರೀರ ಏನಿತ್ತು ಅದನ್ನು ಅವ್ರಿಗೆ ಲೋನಲ್ಲಿ ಕೊಟ್ಟಿದ್ದಾಯಿತು. ಎಲ್ಲ ಕೊಟ್ಟ ಮೇಲೆ ನನಗೇನಿದೆ, ನೀವು ಮಕ್ಕಳೇ ಇರೋದು, ಇನ್ಯಾವುದು ನೆನಪಿರಲ್ಲ. ಅದಕ್ಕೆ ಬಾಬಾ ಹೇಳ್ತಿರೋದು, ನನ್ನ ಮನಸ್ಸು ಎಲ್ಲಿ ಹೋಗಲ್ಲ, ಏನು ಉಳ್ಕೊಂಡು ಬಿಂದು ರಥನೂ ಕೊಟ್ಟಿದ್ದಾಯಿತು, ನಾನು ಬಿಂದುನು ನಿಂದು ಮುಗ್ದೋಯ್ತು ಕೆಲಸ ಅಂತಾರೆ. ಸೊ ಹಂಗೆ ಬ್ರಹ್ಮ ಬಾಬನ ಫಾಲೋ ಮಾಡಬೇಕಾ ಬೇಡವಾ. तुम जानते हो हम पुरुषार्थ कर रहे हैं सूर्यवंशी घराने में पहले पहले आने के लिए. ये आई ही नर से नारायण बनने की कथा तीसरे नेत्र आत्मा को मिलता है. हम आत्मा पढ़कर नॉलेज सुन देवता बन रहे हैं, फिर 100 राजाओं का राजा बनेंगे. ನಿಮಗೆ ಗೊತ್ತಿದೆ ನಾವು ಪುರುಷಾರ್ಥ ಮಾಡ್ತಿರೋದು ಸೂರ್ಯವಂಶಿ ಕುಲದಲ್ಲಿ ಮೊದಲು ನರನಿಂದ ನಾರಾಯಣನಾಗಲಿಕ್ಕೆ. ಇದಿರೋದೇ ನರ ನಾರಾಯಣನಾಗೋ ಕತೆ. ಮೂರನೇ ನೇತ್ರ ಆತ್ಮಕ್ಕೆ ಸಿಗುತ್ತಲ್ವಾ, ಜ್ಞಾನದ ನೇತ್ರ. ನಾನು ಆತ್ಮ ಓದಿ ಜ್ಞಾನದ ಆಧಾರದ ಮೇಲೆ ದೇವತೆ ಆಗ್ತೀನಿ. ರಸೋ ದೇವತೆ ಅಂದ್ರೇನು, ರಾಜರ ಮೇಲೆ ರಾಜನಾಗ್ತೀನಿ ಅನ್ನೋ ನಶೆ ಇರಬೇಕು. शिव बाबा कहते हैं मैं तुमको डबल सिरताज बनाता हूँ, तुम्हारी अभी कितनी बुद्धि खुल गई है ड्रामा अनुसार कल्प पहले मुआफिक. अब याद की यात्रा में भी रहना है, सृष्टि चक्र की भी याद रहना है, पुरानी दुनिया को बुद्धि से भूलना है. ಪಕ್ಕ ಏನೋ ಹಳೇ ಜಗತ್ತನ್ನು ಮರ್ತೋಗ್ಬಿಡ್ರಿ, ಟ್ರೇಸ್ ಇರಂಗಿಲ್ಲ, ಬುದ್ಧಿಯಿಂದ ತೆಗಿರಿ. ಬಾಬಾ ರಾಜರ ಮೇಲೆ ರಾಜ ಮಾಡ್ತೀನಿ ಅಂತ ಶಿವಬಾಬಾ ಏನು ಹೇಳ್ತಿದ್ದಾರೆ, ನಾನು ನಿಮ್ಮನ್ನ ಡಬಲ್ ಕಿರೀಟಧಾರಿಗಳು, ರಾಜರ ಮೇಲೆ ರಾಜರು, ಸಿಂಗಲ್ ರಾಜ, ಸಿಂಗಲ್ ಕಿರೀಟ ಅಲ್ಲ. ಮಕ್ಕಳೇ, ನಿಮ್ಮ ಬುದ್ಧಿ ಎಷ್ಟು ವಿಶಾಲ ಆಗ್ಬಿಟ್ಟಿದ್ಯಪ್ಪ ಈಗ. ಡ್ರಾಮಾ ಅನುಸಾರ ಕಲ್ಪದ ಹಿಂದಿನಂತೆ, ಅಂದರೆ ಯಾರೆಷ್ಟು ಪುರುಷಾರ್ಥ ಮಾಡ್ತಿದ್ದಾರೆ ಅವರಷ್ಟು ಬುದ್ಧಿ ವಿಶಾಲ ಆಗಿದೆ. ನೆನಪಿನ ಯಾತ್ರೆಯಲ್ಲಿ ಇರಬೇಕಾಗಿದೆ, ಸೃಷ್ಟಿ ಚಕ್ರನೂ ನೆನಪು ಮಾಡ್ಬೇಕು. ಯಾದ್ ಬಾಬಾ ನೆನಪು ಮತ್ತು ಚಕ್ರ. ಹಳೇ ಪ್ರಪಂಚ ಮರ್ತೋಗ್ಬೇಕು. ಚಕ್ರದಲ್ಲೇ ನೆನಪಿರ್ಬೇಕೋ, ಓ ನಮ್ಮ ತಂದೆ ಬಂದೀಗ ಹೊಸ ಜಗತ್ ಸ್ಥಾಪನೆ ಮಾಡ್ತಿದ್ದಾರೆ, ನಾನು ಈಗೀಗ ಇವತ್ತು ನಾಳೆ ಅನ್ನೋ ಥರ, ಇವತ್ತು ಇಲ್ಲಿದೆ ಕಾಲು, ನಾಳೆ ಅಲ್ಲಿದೆ ಕಾಲು, ಆ ಥರ ನೆನಪು ಮಾಡಿ ಮಕ್ಕಳೇ ಅಂತಾರೆ. ಅಚ್ಚಾ ಮರ್ತೋದ್ರೆ ಹಳೆ ಪ್ರಪಂಚ ಏನಂತೀರ? ಬಾಬಾ ಅಷ್ಟೇ ಕಾಣ್ತಿದ್ದಾರೆ, ಪರಮಧಾಮ ಅಷ್ಟೇ ಕಾಣ್ತಾ ಇದೆ, ಹೊಸ ಜಗತ್ ಸ್ವರ್ಗ ಅಷ್ಟೇ ಕಾಣ್ತಾ ಇದೆ, ಬೇರೆ ಏನೂ ಕಾಣ್ತಾ ಇಲ್ಲ. ನಿಮ್ಮ ಸ್ವರೂಪ ಕಾಣ್ತಿದ್ಯಾ, ಎಲ್ಲಿದ್ದೀರಾ, ಹೆಂಗಿದ್ದೀರಾ ಅಂತ. ದೇವತಾ ಶರೀರದಲ್ಲಿ ತನ್ನ ಸಂಪನ್ನ ಸ್ವರೂಪ ನೋಡ್ಕೋತಾ ಇದ್ದೀರಾ ಇಲ್ವಾ? अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग, नमस्ते नमस्ते नमस्ते.
कितना नमस्ते कितना शुक्रिया करे. ಗುಡ್ ಮಾರ್ನಿಂಗ್ ಬಾಬಾ. ಡೈಲಿ ಹೇಳಿ 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 ಕಿತ್ನಾ ಮಾತಾ ಮಾರ್ತಾ ಅಂತಾರೆ. ಮಕ್ಕಳ ಹಿಂದೆ ನಾನು ಎಷ್ಟೊಂದು ಟೈಮ್ ಕೊಡ್ತೀನಿ. ನನ್ನ ಮಕ್ಕಳೇ ಬೇಗ ಬೇಗ ಆಗ್ರಪ್ಪ, ದೇವತೆ ಆಗ್ರಿ ಅಂತ ಧಾರಣೆಗೆ. बुद्धि में रहे अब हमारे लिए नई दुनिया स्थापन हो रही है. ये दुख की दुनिया खत्म हुई कि हुई, ये दुनिया बिल्कुल पसंद नहीं आना चाहिए. ಇನ್ನ ಮನ್ಸಿದ್ಯಾ ಹಳೆ ಪ್ರಪಂಚ ಹಳೆ ಸಂಬಂಧದ ಕಡೆ ಎಲ್ಲ ಒಟ್ಟೋಯ್ತಾ, ಕಟಾಫ್ ಆಯ್ತಾ, ಏನ್ ಕತೆ? ಬುದ್ಧಿಯಲ್ಲಿರ್ಲಿ, ಈಗ ನಮಗೋಸ್ಕರ ಹೊಸ ಜಗತ್ ಸ್ಥಾಪನೆ ಆಗ್ತಿದೆ. ಈ ದುಃಖದ ಪ್ರಪಂಚ ಸಮಾಪ್ತಿ ಆಗೋಯ್ತು. ಈ ಪ್ರಪಂಚ ಬಿಲ್ಕುಲ್ ನಿಮಗೆ ಇಷ್ಟ ಆಗಬಾರ್ದಾಗಿದೆ. जैसे बाबा ने अपना सब कुछ एक्सचेंज कर दिया तो बुद्धि कहाँ जाती नहीं. ऐसे फॉलो फॉदर करना है. दिल में बस यही चाहना रहे कि हम मनुष्य को देवता बनाने की सेवा करें, इस वैशालय को शिवालय बनाए. ಹೆಂಗೆ ತಂದೆಗೆ ಬಾಬಾ ಬ್ರಹ್ಮ ಬಾಬಾ ಎಲ್ಲ ಶಿವಬಾಬನ ಹತ್ರ ಎಕ್ಸ್ಚೇಂಜ್ ಮಾಡಿಬಿಟ್ರು, ಬುದ್ಧಿ ಎಲ್ಲೂ ಹೋಗಲ್ಲ. ಹಂಗೆ ಫಾಲೋ ಫಾದರ್ ಮಾಡಬೇಕಲ್ವಾ. ಹೃದಯದಲ್ಲಿ ಬರೀ ಒಂದೇ ಇಚ್ಛೆ, ಎಲ್ಲರನ್ನ ಮನುಷ್ಯರನ್ನ ದೇವತೆ ಮಾಡಬೇಕು, ವೈಶಾಲಯವನ್ನ ಶಿವಾಲಯ ಮಾಡಬೇಕು. ಇದೊಂದೇ ಸೇವೆ, ನೆನಪಿರ್ಲಿ ಮಕ್ಕಳೇ. ಅಂದರೆ ಈಗ ನಮ್ಮನ್ನು ನಾವೆಷ್ಟು ಮಾಡ್ಕೋತೀವಿ, ಅವಾಗ ತಾನೇ ಆ ಜಿಗ್ರಿ ಮನಸ್ಸಲ್ಲಿರುತ್ತೆ ಬೇರೆಯವ್ರನ್ನ ಮಾಡ್ಬೇಕಂತ. ತಾನಾಗಲ್ಲ ಅಂದರೆ ಬೇರೆಯವ್ರನ್ನ ಮಾಡಕ್ಕೆ ಮನಸ್ಸು ಬರಲ್ಲ. ಆರಾಮ್ ಪಸಂದ್. वरदान. मुरली के रसाज द्वारा माया को सरेंडर कराने वाले ಮಾಸ್ಟರ್ ಮುರಳೀಧರ್ ಭವ. ಮುರಳಿ ಒಂದು ಸಂಗೀತ. ಹಾವನ್ನು ವಶ ಮಾಡೋಕ್ಕೆ ಪುಂಗಿ ಊದ್ತಾರೆ ನೋಡ್ರಿ, ಹ್ಞೂ ಅಂತ. ಅದು ಹೆಂಗೆ ಎದ್ದು ಡ್ಯಾನ್ಸ್ ಮಾಡುತ್ತೆ, ಹಂಗೆ ರಾವಣ ನಿಮ್ಮ ಮೇಲೆ ವಾರ್ ಮಾಡೋದ್ರ ಬದಲಾಗಿ ಸೇವಾದಾರಿಯಾಗಿ ಅವನು ಗುಣಗಳ ರೂಪದಲ್ಲಿ ಚೇಂಜ್ ಆಗಿಬಿಟ್ಟು ನಿಮ್ಮ ಮುಂದೆ ಡ್ಯಾನ್ಸ್ ಮಾಡೋವನಾಗಬೇಕು. ಮುರಳಿಯ ಸಂಗೀತ ಸಾಜ್ ಮುಖಾಂತರ ಮಾಯೆಯನ್ನು ಸರೆಂಡರ್ ಮಾಡಿಸವರೇ ಮಾಸ್ಟರ್ ಮುರಳೀಧರರು. मुरलियाँ तो बहुत सुनी है, अब ऐसे मुरलीधर बनो जो माया मुरली के आगे सरेंडर हो जाए. मुरली के राज का साज अगर सदैव बजाते रहो तो माया सदा के लिए सरेंडर हो जाती है. माया का मुख्य स्वरूप कारण के रूप में आता है. जब मुरली द्वारा कारण का निवारण मिल जाएगा तो माया सदा के लिए समाप्त हो जाएंगी. कारण खत्म अर्थात माया खत्म. ಮುರಳಿಯನ್ನು ತುಂಬ ಕೇಳಿದಿರ ಮಕ್ಕಳೇ. ಬಟ್ ಆದರೆ ನೀವು ಆ ಥರ ಮುರಳೀಧರರಾಗ್ರಿ, ಮಾಯೆ ಮುರಳಿಯ ಮುಂದೆ ಸರೆಂಡರ್ ಆಗಿಬಿಡ್ಬೇಕು. ಮುರಳಿನೇ ರಾವಣನ ಸರೆಂಡರ್ ಮಾಡೋಕೆ ದೊಡ್ಡ ಶಸ್ತ್ರ. ಮುರಳಿ ಬರೀ ಪಾಯಿಂಟ್ ಹೇಳೋದಲ್ಲ, ಮುರಳಿಯ ರಹಸ್ಯಗಳು ನಿಮ್ಮ ಬುದ್ಧಿಯಲ್ಲಿ ಅದು ಸಂಗೀತದ ತರಹ ಸದಾ ಈ ಬುದ್ಧಿಯಲ್ಲಿ ಚಿಂತನೆ ನಡೀತಾ ಇದ್ದರೆ ಮಾಯೆ ಸರೆಂಡರ್ ಆಗಿಬಿಡುತ್ತೆ. ಮಾಯೆ ಮುಖ್ಯ ರೂಪ ಏನು, ನೆಪ ಹಾಕ್ಕೊಂಡು ಬರುತ್ತೆ. ಯಾಕೆ ಅಮೃತ ವೇಳೆ ಮಿಸ್ ಆಯಿತು, ಅಯ್ಯೋ ರಾತ್ರಿ ನಿದ್ದೆನೇ ಬರಲಿಲ್ಲ. ಆಮೇಲೆ ಯಾಕೆ ಹಿಂಗಾಯಿತು, ಅವ್ರು ಇದ್ದಾರಲ್ಲ ರೀ, ಅವ್ರು ಹಂಗೆ ಹೇಳ್ಬಿಟ್ರು, ಅದಕ್ಕೆ ನಂಗೆ ಬೇಜಾರಾಗ್ಬಿಡ್ತು, ಅಳು ಬಂದ್ಬಿಡ್ತು. ನನ್ನ ಕಾರಣ, ನನ್ನ ಸಂಸ್ಕಾರ ಸರಿ ಇಲ್ಲ ಅದು ಹೇಳಲ್ಲ. ಕಾರಣಗಳೆಲ್ಲ ನಿಮ್ಮ ಹತ್ರನೇ ಇದೆ. ಅದಕ್ಕೆ ನಿವಾರಣೆ ಏನು? ಯಾರು ಏನು ಹೇಳಿದ್ರೇನು, ನಾನು ಆತ್ಮ ಜ್ಞಾನದ ಚಿಂತನೆಯಲ್ಲಿದ್ದು ಮಿಕ್ಕಿ ಮೌಸ್ ನಾಟಕ ನೋಡಿ ಅಂದರೂ ನೋಡಲೇ ಇಲ್ಲ. ಬಾಬಾವ್ರ ಕಾರಣಕ್ಕೆ ಏನೇನು ಮುರಳಿಯಲ್ಲಿ ನಿವಾರಣೆ ಹೇಳ್ತಾರೆ, ಆ ನಿವಾರಣೆಗಳು ನಡೆದಾಗ ಪಾಪ ಮಾಯೆ ನಮಸ್ಕಾರ ಅಂತ ಹೇಳೋಗುತ್ತೆ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ಮುರಳಿಯಲ್ಲಿರೋ ನಿವಾರಣೆಗಳನ್ನು ನೀವು ತಗೊಂಡ್ರೆ, ಕರ್ಮದಲ್ಲಿ ತಂದರೆ ಕಾರಣ ಸಮಾಪ್ತಿ ಅಂದರೆ ಮಾಯೆ ಸಮಾಪ್ತಿ ಖತಮ್. ಸ್ಲೋಗನ್ ಏನು? ಅನುಭವಿ ಸ್ವರೂಪ್ ಬನೋ ತೋ ಚೆಹರೆ ಸೆ ಖುಷ್ ನಸೀಬಿ ಕಿ ಝಲಕ್ ದಿಖಾಯಿ ದೇಂಗಿ. ಅನುಭವಿ ಸ್ವರೂಪರಾದಾಗ ಮುಖದಲ್ಲಿ ಖುಷ್ ನಸೀಬ್, ನಿಮ್ಮ ಅದೃಷ್ಟದಲ್ಲೇ ಖುಷಿ ಇದೆ. ಆ ಖುಷಿ, ಆ ಪ್ರಸನ್ನತೆಯ ಸಂತುಷ್ಟತೆಯ ಹೊಳಪು ನಿಮ್ಮ ಮುಖದಲ್ಲಿ ಕಾಣ್ತಾ ಇರುತ್ತೆ. ಹೆಂಗೆ? ಅನುಭವಿ, ಜ್ಞಾನದ ಪ್ರತಿ ಪಾಯಿಂಟಿನ ಅನುಭವಿ.
ಯೋಗದ ಬಾಬನ ಸಂಬಂಧಗಳ ಎಲ್ಲದರ ಅನುಭವಿ, ಬಾಬನ ಎಲ್ಲ ಪ್ರಾಪ್ತಿ ಗುಣಗಳ ಅನುಭವಿ ಅಂದರೆ ಧಾರಣೆ. ಸರಿನಾ? ಅದರಿಂದ ಸೇವೆ ತಾನೇ ಆಗುತ್ತೆ. ಮೀಠೆ ಬಚ್ಚೆ ಕ್ಯಾ ಕರೋ, ಬೇರೆ ಬೇರೆ ಯುಕ್ತಿಗಳನ್ನು ಮುಂದಗಡೆ ಇಟ್ಕೊಂಡು ನೆನಪಿನ ಯಾತ್ರೆಯಲ್ಲಿರಿ. ಈ ಹಳೆಯ ಪ್ರಪಂಚವನ್ನು ಮರೆತು ತನ್ನ ಸ್ವೀಟ್ ಹೋಮ್ ಮತ್ತು ಹೊಸ ಪ್ರಪಂಚವನ್ನು ನೆನಪು ಮಾಡಿ. ಪುರಾಣಿ ದುನಿಯಾಕೋ ಭೂಲ್ ಜಾವೋ. ಆರ್ಡರು ಸದ್ಗುರುದು. ಏನು ಮಕ್ಕಳೇ, ಬರ್ತಿದ್ಯಾ ನೆನಪು? ಮರ್ತೋಗ್ರಿ ಅಂತಂದ್ರು. ಏನಂದ್ರು? सदगति और दुर्गति, भक्ति और ज्ञान, सुख और दुख, दिन रात इसके अंदर सारे 84 जन्म. ಇದನ್ನು ತಿರುಗಿಸ್ತಾ ಇರಿ. ನನ್ನ ನೆನಪನ್ನು ಬೇರೆ ಬೇರೆ ಯುಕ್ತಿಯಿಂದ ಮಾಡ್ರಿ. ಎಲ್ಲ ನೆನಪು ಬರ್ತಾ ಇದೆಯೇ ಇಲ್ವಾ? ಪಾಯಿಂಟ್ ಇಡೀ ದಿನ. ಇವತ್ತು ಇನ್ನೊಂದು ನೆನಪು ಬರಂಗಿಲ್ಲ. ಬಾಬಾ ನಾನು ಚಕ್ರ ಬಿಟ್ರೆ. ಏನಂತೀರ ಎಲ್ರು? ಅಥವಾ ಓಡೋಗ್ಬಿಡುತ್ತಾ ಬುದ್ಧಿ ದಡದಡ ಅಂತ? ಏನಾದರೂ ಮಾಡಿ ಕಟ್ಟಾಕ್ರಲ್ಲ. ಅಲ್ಲಿ ಪರಮಧಾಮದಲ್ಲಿ ಬಾಬನ ಸುತ್ತಮುತ್ತ ಹಗ್ಗಗಳು ಹಾಕ್ಬಿಟ್ಟು ಕಟ್ರಿ. ಬೇರೆ ಬೇರೆ ರೀತಿಯಲ್ಲಿ, ವೆರೈಟಿಯಲ್ಲಿ, ಸೋ ದಟ್ ಮನ್ಸು ಇಲ್ಲೆಲ್ಲೂ ಹೋಗಂಗಿಲ್ಲ. ಸ್ಮಶಾನದಲ್ಲಿ ಏನಿರುತ್ತೆ? ಭೂತಗಳಿರುತ್ತೆ. ನೋಡಿದಿರಲ್ಲ ಸ್ಕೆಲಿಟನ್ನಲ್ಲಿ ಭೂತಗಳು ಹೆಂಗೆ ಬರ್ತವೆ ಅಂತ. ಹಂಗೆ ತಿಳ್ಕೊಂಡು ಓಡಿಸ್ತಾ ಇರಿ ಮಾಯನ. ವೈರಾಗ್ಯ ಬರ್ಬೇಕಲ್ಲ ಚೀತು ಅಂತೇಳಿ. ಏನಿದೆ ಇಲ್ಲಿ ಗಲೀಜು? ಓಂ ಶಾಂತಿ. ವೈರಾಗ್ಯ ಇಲ್ಲ ಅಂದರೆ ಅದು ಬರಲ್ಲಲ್ಲ, ಬುದ್ಧಿಯಿಂದ ತೆಗಿಯೋಕ್ಕಾಗಲ್ಲಲ್ಲ. ಓಂ ಶಾಂತಿ.